ಹಾಯ್ ಹಲೋ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ವೀಕ್ಷಕರೇ, ನಮ್ಮ ಪಾಕಶಾಲೆಯಲ್ಲಿ ಪ್ರತಿದಿನನೂ ಕಾಂಪಿಟೇಷನ್ ನಡೀತಾ ಇದೆ. ಕಾಂಪಿಟೇಷನ್ ನಡೆದಾಗೆಲ್ಲ ಒಂದೊಂದು ಹೊಸ ಹೊಸ ರೆಸಿಪೀಸು ನಮಗೆ ಸಿಗ್ತಾ ಇದೆ. ಬನ್ನಿ ಹಾಗಾದರೆ ಇವತ್ತು ನಮಗೆ ಯಾವ ರೆಸಿಪಿ ಸಿಗುತ್ತೆ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ರೂಪಾ ಆ್ಯಂಡ್ ಜ್ಯೋತಿ. ನಮಸ್ಕಾರ. ನಮಸ್ತೆ. 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 ಇದರಲ್ಲಿ ರೂಪಾ ಯಾರು, ಜ್ಯೋತಿ ಯಾರು? ನಾನು ರೂಪಾ, ನಾನು ಜ್ಯೋತಿ. ಓಕೆ ಓಕೆ. ರಿಲೇಶನ್ಶಿಪ್? ಫ್ರೆಂಡ್ಸಾ? ಓಕೆ. ಹಾಗಾದ್ರೆ ರೂಪಾ ಅವರೇ, ಯಾವ ಊರಿಂದ ಬಂದಿದ್ದೀರಾ? ನಂದು ದಾವಣಗೆರೆ. ದಾವಣಗೆರೆ. ಬಟ್ ನಾನು ಬಂದಿರೋದು ಇವಾಗ ಬೆಂಗಳೂರಲ್ಲಿ ಇರೋದು. ಬೆಂಗಳೂರು ನನ್ನ ನೇಟಿವ್ ಬಂದು. ಓಕೆ. ನೀವು ಹೌಸ್ ವೈಫ್? ಹೌಸ್ ವೈಫ್ ಇದ್ದೀನಿ. ಓ, ಹೌಸ್ ವೈಫ್. ಜ್ಯೋತಿ ಅವರೇ, ನೀವು ಹೇಳಿ, ನೀವು ಯಾವ ಊರಿಂದ ಬಂದಿದ್ದೀರಾ? ನನ್ನ ತವ್ರ ಮನೆ ಸಿರ್ಸಿ. ನನ್ಗ ಗಂಡನ ಮನೆ ಬಂದ್ಬಿಟ್ಟು ಸಿಗಂದೂರ್, ಕೇಳಿದಿರಲ್ವಾ? ಸಿಗಂದೂರ್ ಹತ್ರ ಹಳ್ಳಿ. ಯಾವ ಹಳ್ಳಿಯಲ್ಲಿ? ಅಲ್ಲಿ ಸಸ್ತೋಟ ಅಂತ, ತುಮ್ರಿ ಹತ್ರ. ಓಕೆ. ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಇರೋದು ಬೆಂಗಳೂರಲ್ಲಿ. ಸರಿ, ಹಾಗಿದ್ರೆ ಇವತ್ತು ನಮ್ಮ ಪಾಕಶಾಲೆಗೆ ಬಂದಿದ್ದೀರಾ. ಕಾಂಪಿಟೇಷನ್ ನಲ್ಲಿ ಏನಾದ್ರೂ ಗೆಸ್ ಮಾಡಿದ್ದೀರಾ ಇವತ್ತು ಇಲ್ಲಿ ಯಾವ ಅಡುಗೆ ಮಾಡ್ಬೋದು ನಾವು ಅಂತ ಹೇಳಿ? ಇಲ್ಲ, ಮಾಡಿಲ್ಲ, ಬಂದಿದ್ದೀವಿ. ಆದ್ರೆ ಒಂದ್ ಮಜಾ ಏನ್ ಗೊತ್ತಾ, ನೀವು ದಾವಣಗೆರೆ, ಇವ್ರ ಆ ಕಡೆ ಸಿರ್ಸಿ, ಏನಿದು ಹಿಂಗೆ ದೋಸ್ತಿ? ಬಟ್ ನಮ್ದು ಒಂದು ಪ್ರಿಟಿ ಥಾಟ್ಸ್ ಅಂತ ಕ್ಲಬ್ ಮಾಡ್ಕೊಂಡಿದೀವಿ, ಒಂದು 8 ಜನ ಮೆಂಬರ್ಸ್. ಸೊ ಬರ್ಡೇ ಸೆಲೆಬ್ರೇಷನ್, ವೃದ್ಧಾಶ್ರಮ ಹೋಗ್ತೀವಿ, ಆಮೇಲೆ ಎಲ್ಲಾ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಾ ಸೇರ್ಕೊಂಡು. ಸೊ ಫನ್ ಮಾಡ್ತೀವಿ. ಹೇಗೆ ಈ ಒಂದು ಥಾಟ್ ಯಾರ ತಲೆಯಲ್ಲಿ ಬಂದಿದ್ದು? ಫಸ್ಟ್ ನನ್ನ ತಲೆಯಲ್ಲಿ ಬಂತು ಅದು. ಅಂದ್ರೆ ಏನಾದ್ರೂ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ. ಆಮೇಲೆ ಎಲ್ಲರೂ ಜೊತೆ ಆದ್ವಿ, ಕಂಟಿನ್ಯೂ. ಓ, ಅಂದ್ರೆ ನಿಮ್ದು ಆಲ್ರೆಡಿ ಫ್ರೆಂಡ್ ಸರ್ಕಲ್ ಇತ್ತು, ಆ ಫ್ರೆಂಡ್ ಸರ್ಕಲ್ ನಲ್ಲೇ ಈ ಒಂದು ಇದನ್ನ ಸ್ಟಾರ್ಟ್ ಮಾಡಿರೋದು. ಸೊ ನೈಸ್, ಚೆನ್ನಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸರಿ, ಹಾಗಿದ್ರೆ ಇವತ್ತಿನ ಕಾಂಪಿಟೇಷನ್ ಶುರು ಮಾಡೋಣ. ಫಸ್ಟ್ ನಿಮ್ಗೆ ಏನು ಇಂಗ್ರೀಡಿಯೆಂಟ್ ಸಿಕ್ಕಿದೆ ನೋಡೋಣ. ಓಕೆ. ಓ, ಒಂದು ಮೇನ್ ಕಂಟೆಂಟ್ ಇದೆ, ಓಕೆನಾ? ಮೇನ್ ಇಂಗ್ರೀಡಿಯೆಂಟ್ ಜಾಸ್ತಿ ಇದೆ ಅದು. ಓ ಹಾ, ಸುಮ್ಮನೆ ನಿಮ್ಮ 6th ಸೆನ್ಸನ್ನ ಒಂಚೂರು ಚೆಕ್ ಮಾಡಿ, ಅದು ಖಾರದ್ದ ಸ್ವೀಟ್ದ ಅಂತ ಹೇಳಿ. ಗೊತ್ತಾಗ್ತಾ ಇಲ್ಲ. ಓ, ಫುಲ್ ನರ್ವಸ್ ಆಗ್ಬಿಟ್ಟಿದ್ದಾರೆ, ಏನ್ ಮಾಡ್ತೇವೋ ಏನೋ ಅಂತ ಹೇಳಿ. ಜಾಸ್ತಿ ಇದೆ ಅಂದ್ರೆ ಮೇ ಬಿ ಸ್ವೀಟ್ ಏನಾರು ಇರ್ಬೋದು ಅನ್ಸ್ತಾ ಇದೆ. ನಿಮ್ಗೆ ಸ್ವೀಟ್ ಇಷ್ಟನಾ? ಸರಿ, ನೋಡೋಣ. ಈಗ ಇದೇನು ಅಂತ ಗೊತ್ತಾಯ್ತು ನೋಡಿ ನಿಮ್ಗೆ. ಸ್ವೀಟ್ ಕಾರ್ನ್ ಮೈ ಫೇವ್ರೆಟ್. ಹೌದಾ? ಓಕೆ. ಈ ಒಂದು ಇದರಲ್ಲಿ ಈಗ ಕರಿಬೇವಿದೆ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಮತ್ತು ಶುಂಠಿ, ನಿಂಬು ರಸ, ಸ್ವೀಟ್ ಕಾರ್ನ್. ಈಗ ಇಷ್ಟಿದೆ. ಹೋಗ್ತಾ ಹೋಗ್ತಾ ಅಡುಗೆ ಶುರು ಮಾಡಿದ್ಮೇಲೆ ಮತ್ತೆ ಮತ್ತೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಅದೇ ಟ್ವಿಸ್ಟ್, ಓಕೆನಾ? ಅದನ್ನು ನೀವು ಬಳಸಿ ಅಡುಗೆನೂ ಮಾಡ್ಬೋದು, ಇಲ್ಲ ಗಾರ್ನಿಷ್ಗಾದರೂ ಯೂಸ್ ಮಾಡ್ಬೋದು. ಹಾಂ, ಈಗ ಕಂಡೀಷನ್ಸ್ ಏನಂದರೆ, ಈ ಅಡುಗೆ ಮಾಡೋದಕ್ಕೆ ನಿಮ್ಮ ಹತ್ರ 20 ನಿಮಿಷ ಟೈಮ್ ಇರುತ್ತೆ. ಇನ್ 2 ಮಿನಿಟ್ಸು ಎಕ್ಸ್ಟ್ರಾ ನೀವು ಅಲಂಕಾರ ಮಾಡೋದಕ್ಕಿರುತ್ತೆ. ಅಕಸ್ಮಾತ್ ನಿಮಗೆ ಅಡುಗೆ ಮಾಡೋಕ್ಕೆ ಟೈಮ್ ಸಾಲಿಲ್ಲ ಅಂದರೆ ಈ 2 ಮಿನಿಟ್ಸ್ನ ಆ್ಯಡ್ ಮಾಡ್ಬೋದು ಅದಕ್ಕೆ. ಬಟ್ ಅಲಂಕಾರ ಮಾಡೋದಕ್ಕೆ ಟೈಮ್ ಇರಲ್ಲ ನಿಮ್ಮ ಹತ್ರ. ಇನ್ನೊಂದು ಏನಂದರೆ, ಎಕ್ಸಾಂಪಲ್, ಈಗ ನೀವು ಅಡುಗೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇವರು ಮನಸ್ಸಲ್ಲಿ ಈ ಪದಾರ್ಥನ ನೋಡಿಬಿಟ್ಟು ಓಕೆ ಇದನ್ನು ನಾನು ಮಾಡ್ಬೋದು ಅಂತ ಅವರು ಮನಸ್ಸಲ್ಲಿ ಡಿಸೈಡ್ ಆಗಬೇಕು. ಅವ್ರು ಏನು ಹೇಳ್ತಾ ಹೋಗ್ತಾರೋ, ಗೈಡ್ ಮಾಡ್ತಾ ಹೋಗ್ತಾರೋ ಹಾಗೆ ನೀವು ಮಾಡಬೇಕು. ನಿಮಗೆ ತಿಳಿದು ಏನೋ ಅಡುಗೆಗೆ ಏನೂ ಹಾಕೋ ಹಾಗಿಲ್ಲ. ಓಕೆ. ಇದನ್ನೆಲ್ಲ ಡಿಸೈಡ್ ಮಾಡೋಕ್ಕೆ ನಿಮ್ಮ ಹತ್ರ 10 ಸೆಕೆಂಡ್ಸ್ ಇದೆ. ಇಬ್ಬರಲ್ಲಿ ಯಾರು ಅಡುಗೆ ಮಾಡ್ತೀರಾ? ಅವ್ರು ಅಡುಗೆ ಮಾಡ್ತಾರೆ, ನಾನು ಹೇಳ್ತೀನಿ. ಹೇಳ್ತೀರಾ? ಓಕೆ. ಸರಿ, ಹಾಗಿದ್ರೆ ಎಲ್ಲ ಒಂದ್ಸರಿ ನೋಡ್ಕೊಂಬಿಡಿ. ಓಕೆ, ಒಂದು ಅಡುಗೆ ಬಂತ ತಲೆಯಲ್ಲಿ ಏನು ಮಾಡ್ಬೋದು ಅಂತ? ಸರಿ, ಶುರು ಮಾಡೋಣ. ಓಕೆ. ಫಸ್ಟ್ ಏನು ಬೇಕಾಗತ್ತೆ ನಿಮಗೆ? ಮಿಕ್ಸಿ ಜಾರ್ ಬೇಕು. ಮಿಕ್ಸಿ ಜಾರ ಆ ಕಡೆ ಇದೆ ನೋಡಿ. ಕಾರ್ನ್ ಕೊಡಿ, ಒಂದು ಸ್ವಲ್ಪ ಇಟ್ಕೊಳ್ಳಿ. ನೆಕ್ಸ್ಟ್ ಅದನ್ನ ಒಂದ್ಸರಿ ಗ್ರ್ಯಾಂಡ್ ಮಾಡಿ. ಹಾಂ, ಸಾಕು ನೋಡಿ. ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡಿ. ಒಂದು ಬೌಲ್ ಕೊಡಿ. ಹಾಂ, ಸಾಕಲ್ವಾ ಇದು? ಹಾಂ, ಓ, ಅದರಲ್ಲೇ ನೀರಿನ ಅಂಶ ಇದೆ ಅಲ್ವಾ? ನೀರು ಹಾಕಿದ್ರೆ ಇನ್ನ ಸಣ್ಣ. ಸಾಲ್ಟ್,
ನೆಕ್ಸ್ಟ್ ಆಮೇಲೆ ಹಸಿಮೆಣಸಿನ್ಕಾಯಿ ಅದೊಂದು ಸ್ಪೂನ್, ಆಮೇಲೆ ಶುಂಠಿ ಸಾಕು, ಕೊತ್ತಂಬರಿ ಸೊಪ್ಪು. ಈಗ ಇಲ್ಲಿ ಏನಾದರೂ ಎಣ್ಣೆ ಕಾಯಕ್ಕಿಡ್ಬೇಕಾ? ಹೌದು, ಇದಿಡ್ಲಲ್ವಾ? ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಮತ್ತು ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಯಿಲ್. ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡಿ. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಸಾಕಲ್ಲ? ಸಾಕು. ಕೊತ್ತಂಬರಿ ಸೊಪ್ಪು ಸಾಕು ಸಾಕು. ಆಮೇಲೆ ಕರಿಬೇವು, ಸ್ವಲ್ಪ ಚಾಪ್ ಮಾಡಿ, ಸ್ವಲ್ಪ ಲೆಮನ್ ಜ್ಯೂಸ್. ನೋಡಿ ಯೋಚನೆ ಮಾಡಿ, ಯಾಕಂದ್ರೆ ಎಣ್ಣೆಯಲ್ಲಿ ಬೇರೆ ಹಾಕ್ತೀರಾ ಅದನ್ನ. ಓಕೆ, ಕಲಸೋದಾ? ಕಲಿಸ್ಬೇಕು. ಇಲ್ಲಿ ನೋಡಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್: ಕಾರ್ನ್ ಫ್ಲೋರ್, ಮೈದಾ, ಕಡಲೆ ಹಿಟ್ಟಿದೆ. ಓಕೆ ಓಕೆ. ಅದಕ್ಕೆ 3 ಉಪಯೋಗಿಸ್ಬೋದು, ಇಲ್ಲಪ್ಪ ಅಂದರೆ 1 ಉಪಯೋಗಿಸ್ಬೋದು. ಆದರೆ ಈಗ ಉಪಯೋಗಿಸ್ತಾ ಇರೋದನ್ನ ನೀವು ಅಲಂಕಾರಕ್ಕೆ ಉಪಯೋಗಿಸ್ಬೇಕಾಗತ್ತೆ. ಅದನ್ನ ಅಲಂಕಾರಕ್ಕೆ ಯೂಸ್ ಮಾಡ್ಕೊಳಕ್ ಆಗಲ್ಲ, ಸೊ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ಕೊಂತೀವಿ. ಅಲ್ಲ, 3 ಯೂಸ್ ಮಾಡ್ತೀರಾ? ಬೇರೆ 2ನ್ನ ಸ್ವಲ್ಪ ಯೂಸ್ ಮಾಡ್ಕೋತೀವಿ, ಕಾರ್ನ್ ಫ್ಲೋರ್ನ ಜಾಸ್ತಿ ಯೂಸ್ ಮಾಡ್ಕೋತೀವಿ. ನೋಡಿ, 3 ಯೂಸ್ ಮಾಡ್ತಾ ಇದ್ರೆ ಹಿಟ್ಟನ್ನ ಏನ್ ಬರುತ್ತೋ ಅಂತ. ಏನ್ ಬರುತ್ತೆ? ಏನ್ ಪ್ಲಾಸ್ಟಿಕ್ ನೀವು ತಾನೇ ತಿನ್ನೋದು ಅಲ್ವಾ? ಹಂಗಲ್ಲ. ತಗೊಳ್ಳಿ, ಎಷ್ಟೆಷ್ಟು ಹಾಕ್ತೀರಾ ನೋಡಿ. ಇದೊಂದ್ರಲ್ಲಿ 1 ಸ್ಪೂನ್ ಹಾಕ್ತೀವಿ, ಇದು 1 ಸ್ಪೂನ್ ಹಾಕ್ತೀವಿ. ಕಾರ್ನ್ ಫ್ಲೋರ್ ಮಾತ್ರ ಜಾಸ್ತಿ ಹಾಕು, ಇನ್ನೊಂದು 2 ಸ್ಪೂನ್ ಕಲ್ಸ್ಕೊಂಡು ನೋಡ್ಕೊಂಡು ಹಾಕು. ಕಲ್ಸ್ಕೊಂಡು ಚೂರು ಬೇಕಲ್ವಾ? ಚೂರು ಬೇಕನ್ಸುತ್ತೆ. ಕಲಿಸ್ತಾ ಇದ್ದೀರಾ? ಇಲ್ಲ, ತುಂಬಾ ವಾಟ್ರಿ ಕಂಟೆಂಟ್ ಜಾಸ್ತಿ ಇದೆ. ಉಪ್ಪು ಇನ್ನೊಂಚೂರು ಹಾಕೊಂತೀರಾ ನೋಡಿ, ಯಾಕಂದ್ರೆ ಆಗ್ಲೇ ಹೌದು ಆ ಹದಕ್ಕೆ ಮಾತ್ರ ಇತ್ತು, ಈಗ ಹಿಟ್ಟು ಬೇರೆ ಹಾಕ್ತಾ ಇದ್ದೀರಾ. ಇಷ್ಟೇ ಹಾಕ್ಲಾ? ಸಾಕು, ಕಲಿಸ್ದಂಗೆ ವಾಟರ್ ಇದು ಜಾಸ್ತಿ ಬಿಟ್ಕೊಳುತ್ತೆ ಇವಾಗ. ಸಾಕು. ಸ್ವಲ್ಪ ಹಿಂಗೆ ತಟ್ಕೊಂಡು ಬಿಡಲ್ಲ ಜೊತೆ. ಬಿಡುತ್ತೆ ಬಿಡುತ್ತೆ ಬಿಡುತ್ತೆ. ಈಗ ಅದು ಕಡಲೆ ಹಿಟ್ಟು ಹಾಕ್ಬಿಡಿ, ವಾಶ್ ಮಾಡಿ ಸಾಕು ಜೊತೆ ಗಟ್ಟಿಯಾಗಿ. ದೂರದಿಂದ ನೋಡೋದಕ್ಕೆ ಮೈದಾ ಹಿಟ್ಟು ಕಡಲೆ ಹಿಟ್ಟು ಹಾಕಿ ಕಲಿಸ್ದಂಗೆ ಇದೆ ಅದು ಅಲ್ವಾ? ಆಯಿಲಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಬರುತ್ತೆ ಜೊತೆ. ಇನ್ನು ದೊಡ್ಡದು ಮಾಡಲ? ಇಲ್ಲ ಇಲ್ಲ, ಇಷ್ಟೇ ಸಾಕು. ರೂಪಾ ಅವರೇ ಹೇಳಿ, ನೀವು ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತೀರಾ ಮನೇಲಿ? ಯಾಕಂದ್ರೆ ನಿಮ್ದೊಂದು ಸಂಘ ಕೂಡ ಇದೆ. ಯೋಗ ಮಾಡ್ತೀನಿ. ಆಕ್ಚುಲಿ ಯೋಗ ಟೀಚರ್ ಕೂಡ ಇದ್ದೆ ನಾನು. 6 months ಇಂದ ಹೋಗಿ ಮಾಡ್ತಾ ಇಲ್ಲ. ನನಗೆ ಒಬ್ಬ ಮಗ ಇದ್ದಾನೆ, ನೂತನ್ ಅಂದ್ಬಿಟ್ಟು. ಎಷ್ಟು? 12 years old. ಹೌದಾ? ಓಕೆ ಓಕೆ. ಹಾಗೆ ಜ್ಯೋತಿ ಅವರೇ, ನಿಮ್ಮ ಹಾಬೀಸ್? ನನಗೆ ನಮ್ಮ ಯಜಮಾನ್ರಿಗೆ ಜರ್ನಿ ಅಂದರೆ ತುಂಬ ಇಷ್ಟ. ಓ, ತುಂಬ ಜರ್ನಿ ಮಾಡ್ತಾ ಇರ್ತೀವಿ. ಫ್ರೀ ಟೈಮ್ ಇಬ್ಬರು ಫ್ರೀ ಇದ್ದೀವಿ ಅಂದರೆ ಜರ್ನಿ ಮಾಡ್ತಾನೆ ಇರ್ತೀವಿ. ಇಬ್ಬರದು ಹಾಬಿ ಅದೇನೆ ಆಲ್ಮೋಸ್ಟ್. ಊರು ಸುತ್ತೋದು ಎಲ್ಲ ತಿಳ್ಕೊಳ್ಳೋದು ಅದೇ ತುಂಬಾ ಇಷ್ಟ ಇಬ್ರಿಗೂ. ಆಯ್ತು ಅನ್ಸುತ್ತೆ ಅಲ್ಲ? ಆಫ್ ಮಾಡಿ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಬಿಡೋಣ. ಓಕೆ. ಈಗ ಹೇಳ್ತಾ ಇದ್ರಲ್ಲ ನೀವು, ಜರ್ನಿ ಮಾಡೋದಂದ್ರೆ ತುಂಬಾ ಇಷ್ಟ ನಮಗೆ, ಟ್ರಾವೆಲಿಂಗ್ ಅಂದ್ರೆ. ಹೌದು. ಸೊ ಇಲ್ಲಿವರೆಗೂ ಎಷ್ಟು ಊರಿಗೆ ಹೋಗಿದ್ದೀರಾ ನೀವು? ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಹೋಗ್ತಾನೆ ಇರ್ತೀವಿ. ನಾರ್ತಲ್ಲೂ ಹೋಗ್ತಾ ಇರ್ತೀವಿ, ಆಮೇಲೆ ಸೌತಲ್ಲೂ ಎಲ್ಲ ದೇವಸ್ಥಾನಗಳದ್ದು ಆ ಥರ ಎಲ್ಲ ಓಡಾಡ್ತಾನೆ ಇರ್ತೀವಿ. ಔಟ್ ಆಫ್ ಕಂಟ್ರಿನೂ ತುಂಬಾ ಇಷ್ಟ, ಹೋಗ್ತಾ ಇರ್ತೀವಿ. ಮಕ್ಕಳು ಚಿಕ್ಕವರಿದ್ರು ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ. ಅವ್ರಿಗೂ ಇಷ್ಟ ಆಗ್ಬಿಟ್ಟಿದೆ ನಮ್ಮ ಜೊತೆ ಸೇರ್ಕೊಂಡು. ಸೊ ಆಮೇಲೆ ಹಳೆ ಸಾಂಗ್ಗಳು ಕೇಳೋಕ್ ನಂಗೆ ತುಂಬಾ ಇಷ್ಟ. ಸೊ ಅದನ್ನ ಕೇಳ್ತಾ ಇರ್ತೀನಿ. ಹಾಡು ಹಾಡ್ತೀರಾ ಮತ್ತೆ? ಇಲ್ಲ, ಹಾಡಿಲ್ಲ, ಕೇಳೋದು ಮಾತ್ರ ಅಷ್ಟೇ. ಇಲ್ಲಿವರೆಗೂ ನಿಮ್ಗೆ ಈ ಸಿಟಿಗೆ ಹೋದ್ಮೇಲೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆಯಪ್ಪ, ತುಂಬಾ ಇಷ್ಟ ಆಯ್ತು ಅನ್ನುವಂತ ಯಾವ ಸಿಟಿ? ನನಗೆ ಸ್ವಿಟ್ಜರ್ಲೆಂಡ್ ತುಂಬಾ ಇಷ್ಟ ಆಗಿದೆ. ಇನ್ನೊಂದ್ಸರಿ ಹೋಗ್ಬೇಕು ಅಂತ ತುಂಬಾ ಇಷ್ಟ ಇದೆ. ಅಲ್ಲಿ 4 days ಇದ್ವಿ, ಬಟ್ ಏನೋ ಒಂಥರ ಸಾಕಾಗಿಲ್ಲ ಅನ್ಸೋ ಅಷ್ಟು ಇಷ್ಟ ಆಗಿದೆ. ಈಗ ಅದು ಆರಿದೆ ಅನ್ಸುತ್ತಲ್ಲ, ಒಂಚೂರು ಪ್ಲೇಟಿಂಗ್ ಮಾಡ್ಕೊಳ್ಳೋಣ.
ಕಾರ್ನ್ ಪಕೋಡಾ. ಓ ಬಟ್ ಬಿಸಿ ಬಿಸಿಯಾಗಿ ಸ್ವೀಟ್ ಕಾರ್ನ್ ಪಕೋಡಾ ರೆಡಿ ಆಗಿದೆ. ಆದರೆ ನಾನು ಒಬ್ಳೆ ಟೇಸ್ಟ್ ಮಾಡಲ್ಲ, ಈಗ ನವೀನ್ ಅವ್ರನ್ನೂ ಕರಿತೀನಿ, ಸರಿನಾ? ಓಕೆ, ಪ್ಲೀಸ್ ವೆಲ್ಕಮ್ ಸ್ಟಾರ್ ಶೆಫ್ ನವೀನ್. ಹಾಯ್, ಹಲೋ, ನಮಸ್ತೆ. ನಮಸ್ತೆ. ನೋಡಿ ಇಲ್ಲಿ ಸ್ವೀಟ್ ಕಾರ್ನ್ ಪಕೋಡಾ ರೆಡಿ ಮಾಡಿದ್ದಾರೆ. ಸ್ವೀಟ್ ಕಾರ್ನ್ ಪಕೋಡಾ ಚೆನ್ನಾಗಿದೆಲ್ಲ, ತಿನ್ನೋಡಿ. ನೋಡ್ಬೇಕಾ? ಕ್ವಶನ್ ಎಂಥ ಆನ್ಸರ್. ಓಕೆ, ಪಕೋಡಾ ತುಂಬಾನೇ ಚೆನ್ನಾಗಿರುತ್ತೆ. ಹೌದು, ಯಾಕೆ ಹೇಳಿ? ಓಕೆ. ಸ್ವೀಟ್ ನೋಡಿ ಹೇಗಿದೆ, ಓ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಸೊ ಇವರು ಮೂರನ್ನು ಯೂಸ್ ಮಾಡಿದ್ದಾರೆ. ಕಡಲೆ ಹಿಟ್ಟು ಕೊಟ್ಟಿದ್ದೆ, ಮತ್ತೆ ಕಾರ್ನ್ ಫ್ಲೋರ್, ಅಕ್ಕಿ ಹಿಟ್ಟಲ್ಲ, ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಹಿಟ್ಟು ಕೊಟ್ಟಿದ್ದೆ. ಮೈದಾ ಹಿಟ್ಟು. ಓಕೆ, ಈ ಮೂರು ಇದನ್ನ ಕಂಬೈನ್ ಮಾಡಿದ್ರೆ ಅದರಲ್ಲಿ ಹಾಕಿದಾರ? ಹೌದು, ನಾನೇ ಸಾಕ್ಷಿ ಅದು ಹಾಕಿದೀವಿ. ಹಾಕಿದ್ರೆ ಚೆನ್ನಾಗಿರುತ್ತಾ? ಗೊತ್ತಿಲ್ಲ. ನೀವು ಕೊಟ್ಟು ನಮ್ಗೆ ಹೆಲ್ಪ್ ಆಯ್ತು ಮಾತ್ರ. ಅದು ಬರೀ ಕಡಲೆ ಹಿಟ್ಟಲ್ಲೇ ಮಾಡ್ಬೋದಾಗಿತ್ತಲ್ಲ? ಇಲ್ಲ ಸರ್, ಅದು ಕ್ರಂಚಿ ಬರಲ್ಲ ಬರೀ ಕಡಲೆ ಹಿಟ್ಟೆ ಹಾಕಿದ್ರೆ. ಓಕೆ, ಇದನ್ನೇ ಮ್ಯಾಂಡೇಟರಿ ಯೂಸ್ ಮಾಡಲೇಬೇಕು ಅಂತ? ನೋ ನೋ ನೋ, ಹಂಗೇನಿಲ್ಲ ಸರ್, ಟೇಸ್ಟ್ ಅಲ್ಲ, ಅದು ಅಲಂಕಾರಕ್ಕೆ ಯೂಸ್ ಆಗಕ್ಕಾಗಲ್ಲ, ಇದೇ ಹಾಕ್ಲೇಬೇಕು. ನೋಡೋಣ, ಅಲಂಕಾರ ಕೂಡ ಚೆನ್ನಾಗಿದೆ. ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಅದನ್ನ ಹೊರಗಡೆ ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ. ಸೊ ನೋಡೋಣ ಹೇಗಿದೆ ಅಂತ. ಆ ಒಂದು ಜೋಳದ ಸ್ಮೆಲ್ ನೋಡಿ ಈಗಲೂ ಕೂಡ ಬರ್ತಾ ಇದೆ. ಸ್ವೀಟ್ ಕಾರ್ನ್ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೆಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ. ನನ್ನ ಮಗನಿಗಂತೂ ಊಟನೇ ಬೇಡ ಆಯ್ತಿದ್ರೆ. ಹೌದಾ? ಇಲ್ಲ ನೋಡಿ, ನಾನು ಸ್ವೀಟ್ ತಿಂತಾನೆ ಕಾರ್ನ್ ಇದ್ದೀನಿ. ಎಲ್ರಿಗೂ ಸ್ವೀಟ್ ಕಾರ್ನ್ ಆಲ್ಮೋಸ್ಟ್ ಅದು ಫ್ಲೇವರ್ಗೆ ಇಷ್ಟ. ತುಂಬಾನೇ ಇಷ್ಟ. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ನೀವು ಬೇರೆಯವರು ತುಂಬಾ ಜನ ಇರ್ತಾರೆ ಬರೀ ಈ ಒಂದು ಮೈದಾ ಮತ್ತೆ ಕಾರ್ನ್ಫ್ಲವರ್ ಅಲ್ಲಿ ಹಾಕಿ ಮಾಡ್ತಾರೆ, ಅಥವಾ ಕೆಲವು ಜನ ಇರ್ತಾರೆ ಬರೀ ಒಂದು ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ. ಸೊ ನೀವು ಮೂರನ್ನು ಮಿಕ್ಸ್ ಮಾಡಿದಿರಾ, ತುಂಬಾನೇ ಚೆನ್ನಾಗಿದೆ ಫ್ಲೇವರ್ಸ್ ಎಲ್ಲ. ಥ್ಯಾಂಕ್ ಯು. ಸೊ ಆ ಒಂದು ಎಸ್ಪೆಷಲಿ ಆ ಕಾರ್ನ್ ಲೈವ್ಲಿ ಫ್ಲೇವರ್ಸ್ ಇದೆ. ಸೊ ಪ್ರತಿ ಬೈಟಲ್ಲಿ ನಿಮ್ಗೆ ಆ ಒಂದು ಕಾರ್ನ್ ಫೀಲ್ ಬರುತ್ತೆ ಇದರಲ್ಲಿ. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿದೆ. ತಿನ್ನಿ ಆರಾಮಾಗಿ ತಿನ್ನಿ. ನಾನು ಬೇಕಾದ್ರೆ ವೇಟ್ ಮಾಡ್ತೀನಿ. ತಿನ್ಬಿಡಿ. ನೋಡಿ, ನನಗೆ ಮಾತಾಡೋಕಿನ ಹೆಚ್ಚಾಗಿ ತಿನ್ನೋ ಕಡೆನೇ ಗಮನ ಇದೆ. ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿದೆ. ಬಿಕಾಸ್ ನೀವು ಶುಂಠಿ ಕೂಡ ಬಳಸಿದ್ದೀರಾ, ಆಮೇಲೆ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ರಿ, ಅಂದ್ರೆ ಫಸ್ಟ್ ಕಲ್ಸಿದ್ರಲ್ವಾ, ಅದಕ್ಕೆ ಯಾವುದು ಅಷ್ಟೊಂದು ಜಾಸ್ತಿ ಅಂತ ಅನಿಸ್ತಾ ಇಲ್ಲ, ಎಲ್ಲ ಲಿಮಿಟಲ್ಲಿದೆ. ಹಾಗಾಗಿ ಒಂಚೂರು ಹಾಗೆ ತಿಂತಾನೆ ಇರ್ಬೇಕು ಅನ್ಸ್ತಾರೆ. ನೋಡಿ ಪರ್ಫೆಕ್ಟ್ ಆಗುತ್ತೆ. ಉಪ್ಪು ಕೂಡ ಪರ್ಫೆಕ್ಟ್ ಆಗಿದೆ. ಜೊತೆ ಇಲ್ಲಿ ಒಂದು ಚಟ್ನಿ ಇಟ್ಬಿಟ್ರೆ ಸಾಸ್ ಇದ್ರೆ ಚೆನ್ನಾಗಿರುತ್ತೆ. ನಾನು ಸಾಸ್ಗೆಲ್ಲ ಪ್ರಿಫರ್ ಮಾಡಲ್ಲ, ಚಟ್ನಿ ಪುದೀನ ಚಟ್ನಿ ತುಂಬಾನೇ ಖುಷಿ ಆಗುತ್ತೆ, ಪುದೀನ ಚಟ್ನಿ. ಸೊ ಥ್ಯಾಂಕ್ ಯು ಸೋ ಮಚ್ ರೂಪಾ ಅಂಡ್ ಜ್ಯೋತಿ ಅವರೇ, ನಮ್ಮ ಪಾಕಶಾಲೆಗೆ ಬಂದು ಒಂದು ಒಳ್ಳೆ ಅಡುಗೆನ ಟ್ರೈ ಮಾಡಿದ್ದೀರಾ. ನಮ್ಮ ಪಾಕಶಾಲೆ ಕಡೆಯಿಂದ ನಿಮಗೆ ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಅಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಕಡಿಮೆ ಉಪಯೋಗಿಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಓಕೆ, ಇಬ್ರು ಇದೇ ತರ ಅಡುಗೆಗಳನ್ನ ಟ್ರೈ ಮಾಡ್ತಾ ಇರಿ, ಆಯ್ತಾ? ನೀವು ಯೋಗ ಕಂಟಿನ್ಯೂ ಮಾಡಿ, ನೀವು ಟ್ರಾವೆಲಿಂಗ್ ಕಂಟಿನ್ಯೂ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ನಿಮ್ಮ ಅಡುಗೆ. ನೆಕ್ಸ್ಟ್ ಒಂದು ಸ್ವೀಟ್ ತಗೊಂಡ್ಬರ್ತೀನಿ, ಅದು ಕೂಡ ತುಂಬಾನೇ ಹೆಲ್ದಿ ಆಗಿರುತ್ತೆ. ಮಿಲೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಹೌದಾ? ಎಸ್. ಓಕೆ, ಯಾವ ಸ್ವೀಟು ಏನು ಎಲ್ಲ ಕೇಳಲ್ಲ ನಾನು, ಬೇಗ ತಗೊಂಡ್ಬಂದು ನಂಗೆ ಮಾಡ್ಕೊಡಿ. ನೀವು ಕೇಳಿದ್ರು ನಾನು ಹೇಳಲ್ಲ. ಓಕೆ, ಹೋಗಿ ಬಂದಾದ್ಮೇಲೆ ಹೇಳೋದು. ಸರಿ, ಬೇಗ ಬನ್ನಿ. ನೋಡಿ ಹೆಂಗ್ ಕಾಲು ಎಳಿತಾರೆ ನಂದು. ನಾನು ಕೇಳಿದ್ರು ಹೇಳಲ್ವಂತೆ, ಅವ್ರು ಕೇಳಿದ್ರು ಅಷ್ಟೇ, ಕೇಳ್ದಿದ್ದೆ ಎಷ್ಟು, ಕೊನೆಗೆ ನಾನು ಟೇಸ್ಟ್ ಮಾಡೇ ಮಾಡ್ತೀನಿ. ಹಾಗಿದ್ರೆ ಈಗ ಒಂದು ಬ್ರೇಕ್ ತಗೊಂಡ್ಬರೋಣ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಆಗಲೇ ನವೀನ್ ಅವ್ರು ಹೇಳ್ತಾ ಇದ್ರು ಏನೋ ಒಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿ. ಆದರೂ ಅದು ಒಂಥರ ಲೈಕ್ ಬರ್ಫಿ ಥರ ಇರುತ್ತಾ ಇಲ್ಲ ಪಾಯಸದ ಥರ ಇರುತ್ತಾ, ಈಗ ಅಡುಗೆ ನೋಡಿದಾಗಲೇ ಗೊತ್ತಾಗೋದು. ಬನ್ನಿ ಹಾಗಾದರೆ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಸ್ಟಾರ್ ಶೆಫ್ ನವೀನ್. ಎಸ್, ಹೇಳಿ. ನಾನು ಇಷ್ಟೊಂದು ವೀಕ್ಷಕರಿಗೆ ಹೇಳಿದ್ದೀನಿ ಇವತ್ತು ಏನು ಸ್ವೀಟ್ ಮಾಡ್ತೀರಾ ಅಂತ ಹೇಳಿ, ಬಟ್ ನನ್ನ ಕಣ್ಣೆದುರುಗಡೆ ಕಾಣಿಸ್ತದೆ ಇಷ್ಟೊಂದು ಪದಾರ್ಥಗಳು, ಅಂದರೆ ಸಾಮಗ್ರಿ. ನಿಮಗೆ ಕಮ್ಮಿನೇ, ನಮಗೆ ನೋಡೋಕೆ ನೋಡಿ ಎಷ್ಟೊಂದಿದೆ, ಟ್ರೇ ತುಂಬ ಇದೆ. ಏನು ಮಾಡ್ತಾ ಇದ್ದೀರಾ ಇವತ್ತು? ಸೊ ಇವತ್ತೊಂದು
ರವಾ ಉಂಡೆ ಮಾಡೋಣ. ರವೆ ಉಂಡೆನಾ ಇದೆಲ್ಲ ಬಳಸಿ? ಅಲ್ಲಿ ಹಣ್ಣು ಇದೆ. ಹಾಂ, ಅದನ್ನು ಹಾಕಿದ್ರೆ ಉಂಡೆ ಮಾಡೋದಕ್ಕಾಗಲ್ವಾ? ಓ, ಇಲ್ಲಿ ಓಟ್ಸ್ ಇದೆ. ಹಾಂ, ಏನೋ ಮಾಡ್ತಿದ್ದೀರಾ ಒಟ್ಟಿನಲ್ಲಿ ಡಿಫ್ರೆಂಟ್ ಆಗಿ. ರವೆನೂ ಸೇರಿಸಿ ಸೊ ರವೆ ಉಂಡೆ ಥರ ಒಂದು ಉಂಡೆ ಥರ ಮಾಡೋಣ. ಸೊ ಆ ಉಂಡೆ ಎಲ್ರಿಗೂ ಗೊತ್ತು ರವೆ ಉಂಡೆ, ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ, ಸ್ವಲ್ಪ ಹೆಲ್ತಿ ಬೆನಿಫಿಟ್ ಆಗಿರೋಂಥ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಏನಂತ ಕೇಳ್ತೀರಾ, ನವಣೆ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಈ ಒಂದು ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನವಣೆ, ಓಟ್ಸ್, ಈ ರವೆ, ಕಾಯಿ ತುರಿ, ಇದನ್ನೆಲ್ಲ ಕಾಯಿ ತುರಿ ರೋಸ್ಟ್ ಮಾಡ್ಕೊಂಡಿರೋದು. ಸೊ ಇದನ್ನೆಲ್ಲ ಹಾಕಿ ಒಂದು ಉಂಡೆ ಮಾಡೋಣ. ಸೊ ಒಂದು ಉಂಡೆ ಮಾಡಾದ್ಮೇಲೆ ನಾರ್ಮಲ್ ಆಗಿ ಎಲ್ಲರೂ ಉಂಡೆ ಮಾಡ್ತಾರೆ. ಆಲ್ರೆಡಿ ಒಂದು ಸ್ಪೆಷಾಲಿಟಿ ಬಂತು, ಯಾಕಂದ್ರೆ ಮಿಲೆಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಒಂಥರ ರವಾ ಹೆಲ್ತಿ ಉಂಡೆ ತರ ಆಗೋಯ್ತಿದ್ದು. ಓಕೆ, ಹೆಲ್ತಿ ಉಂಡೆ ಆಯ್ತು. ಇನ್ನ ಸ್ವಲ್ಪ ಸ್ಪೆಷಾಲಿಟಿ ಬೇಕಲ್ವಾ ಅದಕ್ಕೆ? ಒಂದ್ ಸೆಕೆಂಡ್, ನೀವು ರವೆ ಉಂಡೆ ಅಂತ ಹೇಳ್ತೀರಾ, ರವೆ ಎಲ್ಲಿದೆ ಅಲ್ಲಿ? ರವೆನೂ ಇರುತ್ತೆ, ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಓ, ಕರೆಕ್ಟ್. ಓಕೆ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಅದನ್ನ. ಸೊ ಇದನ್ನ ಏನಂತ ಹೇಳಿದ್ರೆ ಮಿಲೆಟ್ಸ್ ಕ್ರಂಚಿ ಉಂಡೆ ಅಂತ ಕೊಡೋಣ ಅದನ್ನ ಹೆಸರನ್ನ. ವಾವ್, ಚೆನ್ನಾಗಿದೆ. ಸೊ ಯಾಕೆಂದ್ರೆ ಆ ಒಂದು ಔಟರ್ ಪಾರ್ಟ್ ಅಲ್ಲಿ ಈ ಒಂದು ವಾಂಟನ್ ಶೀಟ್ ಅಲ್ಲಿ ನಾನೊಂದು ಫ್ರೈ ಮಾಡಿ ಒಂದು ಕ್ರಂಚ್ ಇರುತ್ತೆ. ಸೊ ಕ್ರಂಚ್ ಇರುತ್ತೆ, ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅದನ್ನ ಪುಡಿ ಮಾಡಿ ಎಂಟೈರ್ ಔಟರ್ ಲೇಯರ್ನ ಆ ಒಂದು ಕ್ರಂಚ್ ಇಂದ ಕವರ್ ಮಾಡ್ತೀನಿ. ಅದಕ್ಕೆ ಮಿಲೆಟ್ ಕ್ರಂಚಿ ಉಂಡೆ ಅಥವಾ ಲಡ್ಡು ಅಂತ ಕೂಡ ಕರೀಬಹುದು. ಮಿಲೆಟ್ ಕ್ರಂಚಿ ಲಡ್ಡು ಚೆನ್ನಾಗಿದೆ. ಲಡ್ಡು ಬೇಕಾ ಉಂಡೆ ಬೇಕಾ? ಉಂಡೆ ಲಡ್ಡು ಎರಡು ಒಂದೇ. ಯಾವ್ದು ಬೇಕು ನಿಮ್ಗೆ? ಲಡ್ಡು ಚೆನ್ನಾಗಿದೆ. ಲಡ್ಡು ಚೆನ್ನಾಗಿದೆ. ಓಕೆ, ಹಂಗೆ ಇಟ್ಕೊಳ್ಳೋಣ, ಹಂಗೇನೆ ಇಟ್ಕೊಂಡಿರೋದನ್ನ. ಓಕೆ, ಸೊ ಈ ಒಂದು ಮಿಲೆಟ್ಸ್ ಕ್ರಂಚಿ ಲಡ್ಡು ಮಾಡೋದಕ್ಕೆ ಸೊ ಇಲ್ಲಿ ಸ್ವಲ್ಪ ಇಲೈಚಿ ಪೌಡರ್ ಇದೆ, ಓಟ್ಸ್ ಇದೆ. ಸೊ ಹೆಲ್ತ್ನ ಜಾಸ್ತಿ ಇದು ಮಾಡಬೇಕು ಅಂತ ಓಟ್ಸ್ ಇದು ತೊಗೊಂತಿದ್ದೀನಿ. ಬೆಲ್ಲ ಇದೆ, ರವಾನ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ಕಂಡೆನ್ಸ್ ಮಿಲ್ಕ್ ಇದೆ, ಕಾಯಿದನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಚೆರಿ ಇದೆ. ಸೊ ನಾನು ಹೇಳಿದ್ನಲ್ಲ, ಸೊ ಈ ಒಂದು ವಾಂಟನ್ ಶೀಟ್ನ ಅಂದರೆ ಸ್ಪ್ರಿಂಗ್ ರೋಲ್ ಶೀಟ್ ಇದೆಯಲ್ಲ, ಸೊ ಅದನ್ನ ಫ್ರೈ ಮಾಡಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಬಾಳೆಹಣ್ಣು ಮತ್ತು ಆ್ಯಪಲ್ ಇದೆ, ಪುದೀನ ಇದೆ, ಅಲ್ಲಿ ಡ್ರೈ ನಟ್ಸ್ ಇದೆ, ನವಣೆ, ಅಗೇನ್ ನವಣೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ತುಪ್ಪ. ಸೊ ಇಷ್ಟೇ. ಶುರು ಮಾಡಬೇಡ ಇದನ್ನು. ಒಂದು ಇದರಲ್ಲಿ ಒಂದು ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ಸ್ವೀಟ್ನೆಸ್ಗಿದು. ಸೊ ಬೆಲ್ಲ ಹಾಕೋದ್ರಿಂದ ಸೊ ಇದನ್ನು ಬೆಲ್ಲನ ಪಾಕ ಮಾಡ್ಕೊಂಬೇಡ, ಸ್ವಲ್ಪ ಗಟ್ಟಿ ಆಗಲಿ. ಇದರಲ್ಲೇ ನೀರು ಕುಡಿ. ಓಕೆ, ಒಂದು ಬೆಲ್ಲ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ನೀರು ಹಾಕಿ ಆ ಒಂದು ಬೆಲ್ಲದಲ್ಲೇ ಸೊ ಇದು ಗಟ್ಟಿ ಪಾಕ ಆಗಲಿ. ಇದು ಪಾಕ ಆಗೋಷ್ಟೊತ್ತಿಗೆ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಣ. ಸೊ ಪಾಕ ಮಾಡ್ತಾ ಇರಿ ನೀವು ಅದನ್ನು. ಸೊ ಇಲ್ಲಿ ಬಾಕಿ ಓಟ್ಸ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಓಕೆ, ಓಟ್ಸ್ ಕೂಡ ನಿಮಗೆ ಗೊತ್ತು ತುಂಬಾ ಜಾಸ್ತಿ ಫೈಬರ್ ಇರುತ್ತೆ ಇದರಲ್ಲಿ. ಓಟ್ಸ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು. ಸೊ ಆಲ್ರೆಡಿ ನಾವು ನವಣೆ ಎಲ್ಲ ಬಾಯ್ಲ್ ಮಾಡಿರೋದ್ರಿಂದ ಸೊ ಇದೊಂದು ಹುರ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಸೊ ಬಾಕಿನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಓಕೆ, ಸೊ ಈಗ ಚೆನ್ನಾಗಿ ರೋಸ್ಟ್ ಆಗಿದೆ ಇದು. ಬೇಡ. ಸೊ ಇದರಲ್ಲೇ ಈಗ ತುಪ್ಪ ಹಾಕೋಣ. ಸೊ ರೋಸ್ಟ್ ಆದಮೇಲೆ ತುಪ್ಪ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಇದರಲ್ಲಿ. ಓಕೆ, ಸೊ ತುಪ್ಪ ಹಾಕಿದ್ದೀನಿ. ಈಗ ಒಂದು ನಟ್ಸ್ ಎಲ್ಲ ಇದೆಯಲ್ಲ, ಸೊ ಅದನ್ನು ಹಾಕೋಣ ಈಗ. ಇದರಲ್ಲಿ ಬಾದಾಮ್, ಪಿಸ್ತಾ ಇದೆ ಮತ್ತು ಕಾಜು ಇದೆ. ಓಕೆ, ಸೊ ಡ್ರೈ ಫ್ರೂಟ್ಸ್ ಕೂಡ ಹಾಕೊಂಡಿದ್ದೀನಿ. ಓಕೆ, ಸೊ ಆಲ್ರೆಡಿ ತುಪ್ಪ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ಇದನ್ನೇ ಹುಡ್ಕೊಳ್ಳೋಣ. ಸೊ ಈಗ ಅದರಲ್ಲಿ ನವಣೆ ಹಾಕೊಳ್ಳೋಣ. ಓಕೆ, ಬೇಯಿಸಿರುವಂಥ ನವಣೆ ಹಾಕಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹೆಂಗೆ ಒಂದೇಳೆ ಹಾಕಬೇಕು? ಇನ್ನ ಗಟ್ಟಿ ಹಾಕಬೇಕದು. ರವೆ ಇದೆಯಲ್ಲ, ಸೊ ಆ ರವೆ ಕೂಡ ಹಾಕೋಣ ಈಗ. ಸೊ ರವೆ ಕೂಡ ಹಾಕ್ತಾ ಇದ್ದೀನಿ. ಸೊ ಜಾಸ್ತಿ ಇಲ್ಲ, 1-2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸೊ ಜಾಸ್ತಿ ಒಂದು ಮಿಲೆಟ್ಸು ಮತ್ತು ಇದಿರುತ್ತೆ. ಸೊ ಈ ಒಂದು ರವೆ ಜಸ್ಟ್ ಅದೊಂದು ಕಂಪ್ನಿ ಕೊಡೋದಕ್ಕೆ. ಸೊ ಪ್ಲಸ್ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಇದರಲ್ಲಿ ಕಾಯಿ ತುರಿ ಹಾಕೋಣ. ಸೊ ಹಾಕಿ ಸೊ ನೋಡಿ ಕಂಪ್ಲೀಟಾಗಿ ಡ್ರೈ ಆಯ್ತಿದ್ದು. ಸೊ ಇವಾಗ ಇದನ್ನು ಹಾಕಿ ನಾವು ಉಂಡೆ ಕಟ್ಬೋದು. ಇದು ಎಲ್ಲ ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ ಒಂದು ಕಂಡೆನ್ಸ್ ಮಿಲ್ಕ್ ಲಾಸ್ಟಲ್ಲಿ ನಾವು ಒಂದು ಕ್ರಂಚಿ ಇದನ್ನೆಲ್ಲ ಅದರಲ್ಲಿ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಆ್ಯಡ್ ಮಾಡಬೇಕಾದ್ರೆ ಸ್ವಲ್ಪ ಅದರಲ್ಲಿ ನೋಡೋಣ, ಡಿಪ್ ಮಾಡಿ ಇದನ್ನು ಕೋಟ್ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಸೊ ನೋಡೋಣ, ಒಂದು ಬ್ಯಾಕಪ್ ಇರಲಿ ಅಂತ ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಹಾಲಿನಿಂದ ರಿಚ್ನೆಸ್ ಬೇಕು ಅಂದರೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕೋಬೋದು. ಕುಡಿ ಆಯ್ತು, ಕಂಡೆನ್ಸ್ ಮಿಲ್ಕ್ ಕೂಡ ಹಾಕೋಣ. ಇದು ಹಾಲಿಂದ ಸ್ವಲ್ಪ ಎಕ್ಸ್ಟ್ರಾ ರಿಚ್ನೆಸ್ ಇರಲಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಜಸ್ಟ್ ಬರೀ ಬೆಲ್ಲ ಪಾಕ ಕೂಡ ಹಾಕೋಬೋದು. ಸೊ 1 ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ.
ಇನ್ನು ಸ್ವಲ್ಪ ಇರಲಿ, ತಿಕ್ಕಾಗಿರ್ಬೇಕು ಆ ಒಂದು ಇದು. ಈ ಒಂದು ಇದರಲ್ಲೇ ಇಲೈಚಿ ಪೌಡರ್ ಹಾಕೊಂಬೋಣ. ಆಫ್ ಮಾಡ್ಕೊಂಡಿದ್ದ ನೋಡಿ, ರೆಡಿ ಆಗಿದೆ. ಆಗಿದೆಯಾ? ಎಸ್. ಸೊ ಗಟ್ಟಿ ಪಾಕ ಆಗಿದೆ. ಸ್ವಲ್ಪ ಇಲೈಚಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಆಗಿದೆ. ಓಕೆ, ಸೊ ಇಲೈಚಿ ಪೌಡರ್ ಕೂಡ ಓಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಪಾಕ ಆಗಿದೆ. ಸೊ ಇದನ್ನು ಸೊ ಗಟ್ಟಿ ಪಾಕ ಇದು. ಸೊ ಒಂದು ಡಬಲ್ ಸ್ಟ್ರಿಂಗ್ ಅಂತ ಹೇಳ್ತಾರಲ್ಲ, ಸೊ ಒಂದು ಡಬಲ್ ಸ್ಟ್ರಿಂಗನ್ನು ಪಾಕ ಮಾಡಿ ಸೊ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಎಸ್, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ಆರಬೇಕಾ? ಎಸ್, ಸ್ವಲ್ಪ ತಣ್ಣಗೆ ಹಾಕ್ಬೇಕು, ಯಾಕೆಂದರೆ ಉಂಡೆ ಕಟ್ಟಬೇಕಲ್ವಾ. ಸೊ ಬೇಗನೆ ತಣ್ಣಗೆ ಹಾಕ್ಬಿಡ್ತದೆ. ಸೊ ಇನ್ ಕೇಸ್ ಏನಾದರೂ ಜಾಸ್ತಿ ಸಾಫ್ಟ್ ಆಯಿತು ಅಂದರೆ ಸೊ ಇನ್ನೂ ಸ್ವಲ್ಪ ಕಾಯಿ ತುರಿ ಇದೆಯಲ್ಲ, ಅಂದರೆ ಜಾಸ್ತಿ ತೆಳ್ಳಗೆ ಆಯ್ತು ಅಂದರೆ ಇನ್ನೂ ಸ್ವಲ್ಪ ಕಾಯಿ ತುರಿ ಅಥವಾ ಈ ಒಂದು ರವೆ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು. ಸೊ ಇದು ಜಾಸ್ತಿ ದಿನ ಏನಿರೋದಿಲ್ಲ. ಸೊ ಮಾಡಿದ್ರೆ ಒಂದಿನದಲ್ಲೇ ತಿನ್ಬಿಟ್ರೆ ಚೆನ್ನಾಗಿರುತ್ತೆ ಇದು. ಸೊ ಜಾಸ್ತಿ ದಿನ ಇಡೋದಕ್ಕಾಗಲ್ಲ, ಯಾಕೆಂದರೆ ಸ್ವಲ್ಪ ಒಂದು ನವಣೆ ಇರೋದು ಮಾಯಿಶ್ಚರ್ ಎಲ್ಲ ಇರುತ್ತಲ್ಲ. ಸೊ ಅದರಿಂದ ಇಮಿಡಿಯೇಟಾಗಿ ಅಂದರೆ ಬೆಳಿಗ್ಗೆ ಮಾಡೋ ಒಂದಿನದೊಳಗಡೆ ಮುಗಿಸ್ಬೇಕಾಗುತ್ತೆ. ರವೆ ಉಂಡೆ ಥರ 2 ದಿನ ಆ ಥರ ಇಡೋದಕ್ಕಾಗೋದಿಲ್ಲ ಅದು. ಈಗ ತಣ್ಣಗಾಗಿದೆ. ಸೊ ಈಗ ಒಂದು ಡ್ರೈ ಚೆರಿ ಇದೆಯಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಒಂದು ಚೆರಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಈಗ. ಓಕೆ, ಸೊ ಡ್ರೈ ಚೆರಿ ಆಯಿತು. ಸೊ ಈ ಥರ ಎಲ್ಲ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಹಾಕಿದ್ರೆ ಯಾರು ಬೇಕಾದ್ರೆ, ಎಸ್ಪೆಷಲಿ ಮಕ್ಕಳು ಕಲರ್ಫುಲ್ ಆಗಿದ್ರೆ ಇನ್ನೂ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ. ಸೇಬು ಮತ್ತು ಬಾಳೆಹಣ್ಣು ಕಟ್ ಮಾಡ್ಕೊಂಡಿರೋದನ್ನ ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ ಉಂಡೆ ಎಷ್ಟು ದಿನ ಇಡ್ಬೋದು? ನಾನು ಹೇಳ್ತಾ ಇದ್ದಿಲ್ಲ, 1 ದಿನದ ಗಂಟ ಜಾಸ್ತಿ ಮೇಲೆ ಇಡೋದಕ್ಕೆ ಆಗೋದಿಲ್ಲ ಅಂತ. ಹೌದು. ಓಕೆ, ಈಗ ಪುದೀನ ಇದೆಯಲ್ಲ, ಪುದೀನ ಕೊಡಿ. ಓಕೆ, ಸೊ ಎಲೆಗಳಾಯ್ತು. ಸೊ ಈಗ ಅಲ್ಲಿ ಈ ಸ್ಪ್ರಿಂಗ್ ರೋಲ್ ಶೀಟ್ ಅಂತ ಹೇಳಿದಲ್ಲ, ಸೊ ನೋಡಿ ಆ ಒಂದು ಸ್ಪ್ರಿಂಗ್ ರೋಲ್ ಶೀಟ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಫ್ರೈ ಮಾಡಿ ಕ್ರಷ್ ಮಾಡುವಂತಹ ಒಂದು ಇದು ಸ್ಪ್ರಿಂಗ್ ರೋಲ್ ಶೀಟ್ ಇದು. ಸೊ ಇದು ಕ್ರಂಚ್. ಓಕೆ ನೋಡಿ, ಕೇಳಿಸಿದ್ಯಾ? ಸೊ ಇದು ಕ್ರಂಚ್ ಆ್ಯಡ್ ಮಾಡುತ್ತೆ. ಸೊ ಒಳಗಡೆ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ ಮತ್ತು ಆಚೆ ಕಡೆಯಿಂದ ಸ್ವಲ್ಪ ಕೋಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇದನ್ನು ಕ್ಲೀನಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಹಾಗೆ ಹೇಳಿದ್ನಲ್ಲ, ಸೊ ಇನ್ ಕೇಸ್ ಏನಾದರೂ ಜಾಸ್ತಿ ತೆಳ್ಳಗಾದರೆ ಸೊ ನೀವು ಇನ್ನೂ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೋದು ಅಥವಾ ಇನ್ನೂ ಸ್ವಲ್ಪ ರವಾನ ಆ್ಯಡ್ ಮಾಡ್ಕೋಬೋದು. ಸೊ ಈ ಒಂದು ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಎಸ್, ಕ್ಲೀನಾಗಿ ಮಿಕ್ಸ್ ಆಗಿದೆ ಇದು. ಸೊ ಅದಾದಮೇಲೆ ಈ ಒಂದು ಎಕ್ಸ್ಟ್ರಾ ಕ್ರಂಚ್ ಇದೆ ಅಂತ ಹೇಳಿದ್ನಲ್ಲ, ಸೊ ಇದು ಕ್ರಂಚ್ನು ಕೂಡ ಒಂದು ಪ್ಯಾನಲ್ಲಿ ಹಾಕಿ ಜಸ್ಟ್ ರೋಲ್ ಮಾಡ್ತಾ ಹೋಗೋಣ ಅದನ್ನು. ಓಕೆ, ಸೊ ರೆಡಿ ಆಗಿದೆ. ಸೊ ಇದನ್ನು ಪ್ಲೇಟ್ ಮಾಡ್ಕೊಳ್ಳೋಣ. ಈಗ ನಾನು ಆಗಲೇ ಹೇಳಿದ್ನಲ್ಲ, ಸೊ ಈ ಒಂದು ಸ್ಪ್ರಿಂಗ್ ರೋಲ್ ಶೀಟ್ನ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಸೊ ಬೇಕಾದರೆ ತಿನ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಸೊ ಇದನ್ನು ಕೂಡ ಸ್ವಲ್ಪ ಕ್ರಷ್ ಮಾಡಿ ಸೊ ಕೆಳಗಡೆ ಕೂಡ ಹಾಕೋಣ. ತುಂಬಾ ಚೆನ್ನಾಗಿದೆ. ಎಸ್, ಸೊ ಇದನ್ನು ಸೆಂಟ್ರಲ್ಲಿ ಹಾಕಿ ಈ ಒಂದು ಬಾಕಿ ಉಳ್ಕೊಂಡಿದೆಯಲ್ಲ ಈ ಹಣ್ಣುಗಳನ್ನ ಕೂಡ ಹಾಕೋಣ. ಹಣ್ಣುಗಳನ್ನ ಹಾಕೊಂಡಿರೋದನ್ನ ಚೆರಿ ಆಯಿತು. ಸೊ ಈಗ ಲಾಸ್ಟ್ ಒಂದು ಪುದೀನ ಇದೆಯಲ್ಲ, ಪುದೀನ ಕೊಡಿ. ಇದು ಆ್ಯಪಲ್ ಇದು. ಸೊ ಆ್ಯಪಲ್ನ ಕೂಡ ಹಾಗೆ ಒಂದು ಒಳ್ಳೆ ಪುದೀನ ಸ್ಪ್ರಿಂಗ್ಸ್ ಎಲ್ಲದ್ರ ಮೇಲೆ ಓಕೆ, ರೆಡಿ ಆಗಿದೆ. ಮಿಲೆಟ್ಸ್ ಕ್ರಂಚಿ ಲಡ್ಡು ರೆಡಿ. ಇದಿಟ್ಟಿರೋದು ಚೆನ್ನಾಗಿದೆ. ವೀಕ್ಷಕರೇ ನೋಡಿದ್ರಲ್ವಾ ಮಿಲೆಟ್ ಕ್ರಂಚಿ ಲಡ್ಡು ಹೇಗೆ ಮಾಡೋದು ಅಂತ. ಈಗ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಮಿಲೆಟ್ಸ್ ಕ್ರಂಚಿ ಲಡ್ಡು ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನಿಗೆ ನೀರು ಹಾಗೂ ಬೆಲ್ಲ ಹಾಕಿ ಪಾಕ ಮಾಡಿಕೊಳ್ಳಿ. ಮತ್ತೊಂದು ಪ್ಯಾನಿಗೆ ಓಟ್ಸ್ ಹಾಕಿ ಹುರಿದುಕೊಳ್ಳಿ. ಇದಕ್ಕೆ ತುಪ್ಪ, ಬಾದಾಮಿ, ಪಿಸ್ತಾ, ಗೋಡಂಬಿ, ಬೇಯಿಸಿರುವ ನವಣೆ, ಹುರಿದಿರುವ ರವೆ, ಹುರಿದ ಕಾಯಿ ತುರಿ, ಕಂಡೆನ್ಸ್ಡ್ ಮಿಲ್ಕ್,
ಏಲಕ್ಕಿ ಪುಡಿ ಹಾಗೂ ಬೆಲ್ಲದ ಪಾಕ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಸಿಕೊಳ್ಳಿ. ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಚೆರ್ರಿ, ಬಾಳೆಹಣ್ಣು, ಸೇಬು, ಪುದೀನ ಹಾಗೂ ಫ್ರೈ ಮಾಡಿ ಕ್ರಷ್ ಮಾಡಿಕೊಂಡಿರುವ ಸ್ಪ್ರಿಂಗ್ ರೋಲ್ ಶೀಟ್ಸ್ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದರ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕಂಡೆನ್ಸ್ಡ್ ಮಿಲ್ಕ್ ಲೇಪಿಸಿ ಕರೆದಿರುವ ಸ್ಪ್ರಿಂಗ್ ರೋಲ್ ಶೀಟ್ಸ್ನ ಕೋಟಿಂಗ್ ಕೊಟ್ಟು ಸರ್ವ್ ಮಾಡಿದರೆ ರುಚಿಕರವಾದ ಮಿಲೆಟ್ಸ್ ಕ್ರಂಚಿ ಲಡ್ಡು ಸವಿಯಲು ಸಿದ್ಧ. ಸೊ ಹಾಗೆ ಕೂಡ ತಿನ್ಬೋದು. ಸೊ ಇದನ್ನ ಎಕ್ಸ್ಟ್ರಾ ಕ್ರಂಚ್ ಕೂಡ ಹಾಕಿದ್ದೀನಲ್ಲ, ಸೊ ಅದ್ರ ಜೊತೆಗೆ ತಿನ್ಬೇಕು, ಸಖತ್ತಾಗಿರುತ್ತೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಗೇನು ಅನಿಸ್ತಾ ಇರ್ಬೋದು. ನಿಜ ಹೇಳ, ನಿಜ ಹೇಳ, ನಿಜನೇ ಹೇಳಿ, ಸುಳ್ಳು ಹೇಳ್ಬೇಡಿ, ನಿಜನೇ ಹೇಳ್ಬೇಕು. ನೀವಾಗಲೇ ರವೆ, ಒಣ ಕೊಬ್ಬರಿ ಅಂದರೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿದ್ರಿ ಫಸ್ಟು. ಹೌದು, ಅಂದರೆ ಫ್ರೂಟ್ಸ್ ಹಾಕೋಕ್ಕಿಂತ ಮೊದಲು ಅದನ್ನ ನೋಡ್ತಾ ಇದ್ದೆ, ಅದೇ ಚೆನ್ನಾಗಿದೆ. ಈಗ ಫ್ರೂಟ್ಸ್ ಎಲ್ಲ ಹಾಕಿ ಇನ್ನೇನಾಗುತ್ತೋ ಅದ್ರ ಕತೆ ಅಂದ್ಕೊಳ್ತಿದ್ದೆ. ಬಟ್ ಸೀರಿಯಸ್ಲಿ ಫ್ರೂಟ್ಸ್ ಹಾಕಿರೋದ್ರಿಂದಾನೇ ಅದ್ರದ್ದು ಒಂದು ನೆಕ್ಸ್ಟ್ ಲೆವೆಲ್ ಹೋಗಿದೆ. ಎಸ್, ಖಂಡಿತವಾಗ್ಲೂ. ಸೊ ನಾರ್ಮಲ್ ಆಗಿ ಒಂದು ಓಟ್ಸ್ ಮತ್ತೆ ಇದರಲ್ಲೆಲ್ಲ ಬ್ಲ್ಯಾಂಡ್ ಟೇಸ್ಟ್ ಇರುತ್ತೆ, ನವಣೆಲೂ ಆಗಲಿ, ಸೊ ಬ್ಲ್ಯಾಂಡ್ ಆಗಿರುತ್ತೆ. ಸೊ ಅದಕ್ಕೆ ಫ್ಲೇವರ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ಅದರಲ್ಲೂ ಆ್ಯಪಲ್ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಕ್ರಂಚ್ ಇಟ್ಟಿದ್ದೀರಲ್ಲ, ಎಸ್, ಅದು ವರ್ಕ್ ಆಗಿರೋದು 100%. ಪ್ಲಸ್ ಇದನ್ನ ನೋಡ್ತಾ ಇದ್ರೆ ಒಂದು ಡ್ರೈ ಫ್ರೂಟ್ ಉಂಡೆ ಥರ ಬರುತ್ತಲ್ಲ, ಹೌದು ಹೌದು, ಸೇಮ್ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದು ಆ ಫೀಲು ಕೊಡ್ತಾ ಇದ್ರು. ಹೌದು ನಿಜ. ಸೊ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಡಿಫ್ರೆಂಟ್ ಕಾಂಬಿನೇಷನ್ ಇದೆಲ್ಲ ನೋಡಿದ್ರೆ, ಕ್ರಂಚಿ ರವೆ ಲಡ್ಡು. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋವಂಥ ಸ್ವೀಟನ್ನು ನಮಗೆ ಹೇಳ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್. ನಿಜವಾಗ್ಲೂ ವೀಕ್ಷಕರೇ, ಮಿಲೆಟ್ ಕ್ರಂಚಿ ಲಡ್ಡು ತುಂಬಾ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಇದ್ರ ಕಾಂಬಿನೇಷನ್ ನೋಡಿ, ಎಲ್ಲಿ ರವೆ, ಎಲ್ಲಿ ಓಟ್ಸು, ಎಲ್ಲಿ ಫ್ರೂಟ್ಸು, ಅದ್ರ ಜೊತೆ ಕ್ರಂಚು, ಸೂಪರ್ ಆಗಿದೆ ರೀ. ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ರೆ ಅವ್ರ ಹೆಲ್ತು ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವೀಟ್ ಕೂಡ ತುಂಬ ಜನ ಮಕ್ಕಳು ತಿನ್ನಲ್ಲ, ಆದರೆ ಇದನ್ನು ತಿಂತಾರೆ. ಫ್ರೂಟ್ಸು ಇದೆ ಇದ್ರ ಜೊತೆಗೆ, ಆ್ಯಂಡ್ ಅವ್ರ ಶಕ್ತಿ ಕೂಡ ಬೆಳೆಯುತ್ತೆ. ಹಾಗಿದ್ರೆ ಈ ರೆಸಿಪಿನ ನೋಟ್ ಮಾಡಿ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ, ನಮ್ಮ ಗೌರಿ ಅಮ್ಮ. ಅವ್ರು ಬರೋಗಿನ ಮೊದಲು ಒಂದು ಬ್ರೇಕ್ ತೊಗೊಂಡು ಬರೋಣ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಟೇಕ್ ಎ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ವೀಕ್ಷಕರೇ, ನಮಗೇನಾದರೂ ಸಂಧಿವಾತ ಆಗಿರ್ಬೋದು, ಇಲ್ಲ ಗ್ಯಾಸ್ಟ್ರಿಕ್ ಆಗಿರ್ಬೋದು, ನಮಗೇನಾದರೂ ಮೊಣಕೈ ನೋವಾಗಲಿ, ಮೊಣಕಾಲು ನೋವಾಗಲಿ ಆದರೆ ಫಸ್ಟು ಯಾರ ಹೆಸರು ನೆನಪಿಗೆ ಬರುತ್ತೆ ಹೇಳಿ? ಗೌರಿ ಅಮ್ಮ. ಹಾಗಾಗಿ ಇವತ್ತು ನಾವು ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಜ್ಯೋತಿಷ್ಯ ಹಾಗೂ ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿ ಅಮ್ಮ. ನಮಸ್ಕಾರ ಗೌರಿ ಅಮ್ಮ. ನಮಸ್ತೆ ಗೌರಿ ಅಮ್ಮ. ನಾನು ಈಗ ತಾನೇ ವೀಕ್ಷಕರಿಗೆ ಹೇಳ್ತಾ ಇದ್ದೆ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಕಾಲು ನೋವು, ಕೈ ನೋವು, ಏನೇ ಒಂದು ಹೆಲ್ತ್ ಪ್ರಾಬ್ಲಮ್ ಆದರೆ ಎಲ್ಲರಿಗೂ ನೀವೇ ಫಸ್ಟ್ ನೆನಪು ಬರ್ತೀರಾ ಈ ನಡುವೆ. ಯಾಕಂದರೆ ಅಷ್ಟು ಒಳ್ಳೊಳ್ಳೆ ಟಿಪ್ಸನ್ನು ನಮಗೆ ಕೊಡ್ತಾ ಇದ್ದೀರಾ. ಅದರಿಂದ ಎಷ್ಟೋ ಜನ ಫಾಲೋ ಮಾಡಿ ಅವರಿಗೆ ವಾಸಿ ಕೂಡ ಆಗ್ತಾ ಇದೆ. ಸೊ ಇವತ್ತು ನಮಗೆ ಏನು ಹೆಲ್ತ್ ಟಿಪ್ ಕೊಡ್ತಾ ಇದ್ದೀರಾ, ಮತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾವಿವತ್ತು ಹಲ್ಲುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಅಯ್ಯೋಯ್ಯೋ, ಮೇನ್ ಇಂಪಾರ್ಟೆಂಟು. ನೀವು ಹೇಳಿದ್ದೆಲ್ಲ ನಾವು ತಿನ್ನಬೇಕು ಅಂದರೆ ಹಲ್ಲು ಇಂಪಾರ್ಟೆಂಟ್ ನಮಗೆ. ಹಾಗಾಗಿ ಹಲ್ಲು ಇವಾಗ ಸಣ್ಣ ಮಕ್ಕಳಿಂದ ಸಮಸ್ಯೆಗಳು ಶುರುವಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹಲ್ಲನ್ನು ಹೇಗೆ ದೃಢವಾಗಿ ಇಟ್ಕೊಳ್ಳೋದು, ಅದೇನೋ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಬಂದಾಗ ಅಲ್ಲೇ ಮನೆಯಲ್ಲೇ ಆಗಿಂದಾಗೆ ನಿವಾರಣೆ ಮಾಡ್ಕೊಳ್ಳೋದು ತುಂಬ ಉತ್ತಮವಾದದ್ದು. ಅಂಥದನ್ನು ಕೆಲವು ಹೇಳೋಣ. ಜೊತೆಗೆ ಇವತ್ತೊಂದು ಲಾವಂಚದ ಬೇರನ್ನು ತಂದಿದ್ದೀನಿ. ಇದರಲ್ಲಿ ಒಂದು ಟೀ ಮಾಡ್ಕೊಂಡು ಕುಡಿಯೋಣ. ಇದು ಯಾವುದಕ್ಕೆಲ್ಲ ಸಹಾಯ ಮಾಡುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಸರಿ ಅಮ್ಮ. ಹಾಗಿದ್ರೆ ಫಸ್ಟು ಹೆಲ್ತ್ಗೆ ಏನು ಸಂಬಂಧಪಟ್ಟಿದ್ದು ಹೇಳ್ತೀರಾ? ಹಲ್ಲುಗಳನ್ನು ಹೇಗೆ ಸ್ವಚ್ಛವಾಗಿಟ್ಕೊಳ್ಳೋದು ಫಸ್ಟ್ ನೋಡೋಣ. ಸರಿ. ಎಲ್ರಿಗೂ ಗೊತ್ತು, ಟೂತ್ಪೇಸ್ಟ್ ಹಾಕಿ ಹಲ್ಲು ಉಜ್ಕೊಳ್ತೀವಿ, ಕ್ಲೀನ್ ಆಗುತ್ತೆ, ಅದಕ್ಕೆ ನೀವೇನು ಹೇಳ್ತೀರಾ ಅಂತ ಅನ್ನಿಸ್ಬಹುದು. ಆದರೆ ಎಲ್ಲ ಸರಿ ಮಾಡ್ಕೊಂಡಿದ್ರೂ ಸಹ ಯಾಕೆ ಹಾಗಾದರೆ ಎಲ್ರಿಗೂ ಇಷ್ಟೊಂದು ಹಲ್ಲಿನ ಸಮಸ್ಯೆ ಬರ್ತಾ ಇದೆ? ಕರೆಕ್ಟ್. ಅದರಿಂದ ಅದಕ್ಕೆ ಸರಿಯಾದ ಯಾವ ರೂಪದಲ್ಲಿ, ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಮೊದಲು ತಿಳ್ಕೋಬೇಕು. ಎಲ್ರಿಗೂ ಗೊತ್ತು ಹಲ್ಲನ್ನು ಉಜ್ಜುತ್ತೀವಿ, ಸ್ವಚ್ಛ ಮಾಡ್ಕೊಳ್ತೀವಿ ಅಂತ. ಆದರೆ
ಪದೇ ಪದೇ ಆಹಾರವನ್ನು ಸೇವನೆ ಮಾಡೋದ್ರಿಂದ ಕೇವಲ ಒಂದು ಬಾರಿ ಹಲ್ಲನ್ನು ಬ್ರಷ್ ಮಾಡೋದ್ರಿಂದ ಹಲ್ಲು ಸಂಪೂರ್ಣವಾಗಿ ಶುದ್ಧವಾಗಿರೋದಿಲ್ಲ. ರಾತ್ರಿ ಮಲಗುವಾಗ ಕೂಡ ಬೆಳಿಗ್ಗೆ ಎದ್ದ ಮೇಲೆ ಕೂಡ 2 ಬಾರಿ ಹಲ್ಲನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಬಹಳ ಅತಿ ಮುಖ್ಯವಾದದ್ದು. ಅದರ ಜೊತೆಗೆ ವಾರಕ್ಕೆ ಕನಿಷ್ಠ ಪಕ್ಷ ಒಮ್ಮೆಯಾದರೂ ಕೂಡ ಒಂದು ಲೋಟ ಬಿಸಿ ನೀರಿಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಆ ಸ್ವಲ್ಪ ಬೆಚ್ಚಗಿರುವಾಗಲೇ ಆ ನೀರಿನಲ್ಲಿ ಬಾಯನ್ನು ಒಂದು 5-6 ಸಲ ಮುಕ್ಕಳಿಸಿ ಉಗುಳಬೇಕು. ಈ ರೀತಿ ವಾರಕ್ಕೊಮ್ಮೆ ಮಾಡ್ತಾ ಬಂದಿದ್ದೇ ಆದರೆ ಅಕಸ್ಮಾತ್ ಹಲ್ಲಿನಲ್ಲಿ ಏನಾದರೂ ಕೂಡ ಹಂಗು ಹಿಂಗು ಅಂಶಗಳೇನಾದ್ರು ಆಹಾರದ ತುಣುಕುಗಳು ಎಲ್ಲರೂ ಸಂಧಿಗಳಲ್ಲಿ ಉಳ್ಕೊಂಡಿದ್ದು ಅದು ಕೊಳಿತಾ ಇದ್ದು ಅದರಿಂದ ಏನಾದರೂ ಹಲ್ಲಿಗೆ ಸಮಸ್ಯೆ ಆಗುವಂತಿದ್ದರೆ ಮುಂದೆ ಏನಾಗುತ್ತೆ, ಅವೇ ಗುಳಿಗಳ ರೀತಿಯಲ್ಲಿ ಬೀಳುತ್ತೆ, ಕ್ಯಾವಿಟೀಸ್ ಅಂತ ಹೇಳ್ತೀವಲ್ಲ ಆ ಥರ. ಅದಕ್ಕೆಲ್ಲ ಅವಕಾಶ ಆಗದಿದ್ದಾಗೆ ಈ ರೀತಿ ವಾರಕ್ಕೊಮ್ಮೆ ಮಾಡಿದ್ರೂ ಸಾಕು, ದಿನ ಏನೂ ಮಾಡಬೇಕಾಗಿಲ್ಲ. ಕೇವಲ ವಾರದಲ್ಲಿ 1 ಬಾರಿ ಬಿಸಿ ನೀರಿಗೆ ನಿಂಬೆ ರಸವನ್ನು ಹಿಂಡಿ ಅದನ್ನು ಬಾಯಿ ಮುಕ್ಕಳಿಸಿ ಉಗುಳೋದಷ್ಟೇ. ಇಷ್ಟು ಮಾಡಿಕೊಂಡ್ರೆ ಎಷ್ಟೋ ಸಹಾಯ ಆಗತ್ತೆ. ಅದರ ಜೊತೆಗೆ ಪ್ರತಿನಿತ್ಯ ಊಟ ಮಾಡ್ತೀವಲ್ಲ, ಆಹಾರ ಸೇವನೆಯ ನಂತರ ಕೊನೆಯ ಭಾಗವಾಗಿ 1-2 ಹೋಳಿನಷ್ಟಾದರೂ ಕೂಡ ಹಸಿಯಾದ ತರಕಾರಿಯನ್ನು ಸೇವನೆ ಮಾಡೋದ್ರಿಂದ ಹಲ್ಲುಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ಇದನ್ನು ನಾವು ಪ್ರತಿನಿತ್ಯದಲ್ಲಿ ಅಭ್ಯಾಸ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವುದಾದ್ರೂ ಮನೇಲಿ ಯಾವ ತರಕಾರಿ ಇರುತ್ತೋ ಅದು, ಕ್ಯಾರೆಟು, ಹುರುಳಿಕಾಯಿ, ಮತ್ತು ನವಿಲುಕೋಸು, ಎಲೆಕೋಸು, ಬೀಟ್ರೂಟು, ಯಾವುದೇ ತರಕಾರಿ ಆದರೂ ಪರವಾಗಿಲ್ಲ, ಹಸಿಯಾಗಿ ಒಂದು 2-3 ಹೋಳಷ್ಟು ಕೊನೆಯ ಭಾಗವಾಗಿ ತಿನ್ನಬೇಕು. ಇನ್ನು ಹಲ್ಲನ್ನು ಭಾಳ ದೃಢವಾಗಿಟ್ಕೋಬೇಕು ಅಂತಂದರೆ ಭತ್ತದ ಹೊಟ್ಟು ಎಲ್ಲರಿಗೂ ಸಿಕ್ಕತ್ತೆ, ಅದೇನು ಸಿಕ್ಕದೇ ಇರುವಂತಹ ಪದಾರ್ಥ ಅಲ್ಲ. ಆ ಹೊಟ್ಟನ್ನು ತಂದು ಅದನ್ನು ಸುಟ್ಟು ಬೂದಿಯನ್ನು ಮಾಡ್ಕೋಬೇಕು. 1-2 ಕೆಂಡ ಥರ ಹಾಕಿಟ್ಬಿಟ್ರೆ ಅದೇ ಉರಿದು ಪೂರ್ತಿ ಬೂದಿಯಾಗಿ ಹೋಗುತ್ತೆ. ಆ ಬೂದಿಯನ್ನು ಜರಡಿ ಆಡಿಕೊಂಡು ಸ್ವಲ್ಪ ಅಡಿಗೆ ಉಪ್ಪನ್ನು ಮಿಶ್ರಣವನ್ನು ಮಾಡಿಟ್ಕೊಂಡಿದ್ದು ಯಾವುದಾದ್ರೂ 1 ಬಾರಿ ನಾವು ಹಲ್ಲನ್ನು ಅದರಲ್ಲಿ ಉಜ್ಜುತ್ತಾ ಬಂದಿದ್ದೆ ಆದರೆ ಹಲ್ಲಿನ ಬಣ್ಣವೂ ಚೆನ್ನಾಗಿರುತ್ತೆ, ಹಲ್ಲಿನ ನೋವು ಕೂಡ ಮುಂದೆ ಬರೋದಿಲ್ಲ, ದೀರ್ಘಕಾಲದವರೆಗೆ ಹಲ್ಲು ಅಳ್ಳಾಡೋದಿಲ್ಲ. ಹಾಗಾಗಿ ಇದು ತುಂಬ ಸರಳವಾದದ್ದು, ಖರ್ಚೇನು ಮಾಡಬೇಕಾಗಿಲ್ಲ, ಸುಲಭವಾಗಿ ಆಗುವಂಥದ್ದು. ಈ ರೀತಿ ಕೆಲವು ಸಣ್ಣ ಪುಟ್ಟ ನಾವು ಒಂದು ರೀತಿ ಅಭ್ಯಾಸವನ್ನು ಬೆಳೆಸ್ಕೊಂಡಿದ್ದೆ ಆದರೆ ಹಲ್ಲು ದೃಢವಾಗಿರುತ್ತೆ. ನೋಡಿ, ಹಲ್ಲಿನ ನೋವಿಗೆ ಎಷ್ಟೊಂದು ಉಪಶಮನದ ಮಾರ್ಗಗಳಿದೆ. ಮನೆಗೆ ಹತ್ತಿರದಲ್ಲಿ ಎಲ್ಲಾದ್ರೂ ಕೂಡ ಸೀಬೆ ಹಣ್ಣು, ಚೇಪೆಕಾಯಿ ಯಾವುದು ಹೇಳಿದ್ರೆ ಅರ್ಥ ಆಗತ್ತೆ ಅದು, ಅದರ ಗಿಡದ ಎಲೆ, ಕೇವಲ ಎಲೆಯನ್ನಷ್ಟೇ ತಂದು ಅದನ್ನ ಚೆನ್ನಾಗಿ ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ಕುದಿಸಿದ ನೀರನ್ನ ಎಲೆ ಎಲ್ಲ ತೆಗೆದು ಬಿಡಿ, ಒಂದು 5-6 ಸಲ ಬಾಯನ್ನ ಮುಕ್ಕಳಿಸಿ ಉಗುಳ್ತಾ ಬಂದಿದ್ದೆ ಆದರೆ ಈ ಹಲ್ಲು ನೋವು ಎಲ್ಲದಕ್ಕಿಂತ ಬಹಳ ಶೀಘ್ರವಾಗಿ ನೋವು ನಿವಾರಣೆ ಆಗುತ್ತೆ. ಹಲ್ಲಿಗೆ ಸೀಬೆ ಎಲೆ ಒಳ್ಳೆ ರಾಮಬಾಣದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದೇ ಸೀಬೆ ಎಲೆಯ ಒಂದು ಆ ಕುದಿದ ನೀರಿದೆಯಲ್ಲ, ಆ ನೀರನ್ನು ಆಗಿಂದಾಗೆ ಸೇವನೆ ಮಾಡ್ತಾ ಬಂದರೂ ಕೂಡ ಹಲ್ಲುಗಳ ಸಮಸ್ಯೆಗಳು ಬರೋದಿಲ್ಲ. ಬಂದಾಗ ಅದನ್ನು ಕೇವಲ ಬಾಯಿ ಮುಕ್ಕಳಿಸಿ ಉಗುಳೋದು ಅದಷ್ಟನ್ನು ಮಾಡ್ಕೊಳ್ತಾ ಬಂದರೂ ಕೂಡ ಎಷ್ಟೋ ಸಹಾಯ ಆಗುತ್ತೆ. ಇನ್ನೂ ಕೆಲವು ಬೇಕಾದಷ್ಟು ಪರಿಹಾರಗಳಿದೆ. ತುಂಬ ಹಲ್ಲು ನೋವು ಬರ್ತಾ ಇದೆ ಅಂತಂದರೆ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಒಂದು ಅರ್ಧ ಚಮಚದಷ್ಟು ರಸಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಹಾಕ್ಕೊಳ್ಳಿ. ಒಂದೇ ಒಂದು ಚಿಟಿಕೆಯಷ್ಟು ಅಡಿಕೆ ಎಲೆಗೆ ಹಾಕ್ಕೊಳ್ತೀವಲ್ಲ ಸುಣ್ಣ, ಆ ಸುಣ್ಣವನ್ನು ಹಾಕ್ಕೊಳ್ಬೇಕು. ಒಂದು ಚಿಟಿಕೆಯಷ್ಟು ಉಪ್ಪಿನ ಪುಡಿ, ಇಷ್ಟು ಹಾಕಿ ಚೆನ್ನಾಗಿ ರಂಗಳಿಸ್ಬೇಕು. ಅದನ್ನು ಮಿಶ್ರ ಮಾಡಿ ಹಲ್ಲು ನೋವಿರ್ತಕ್ಕಂತಹ ಜಾಗಕ್ಕೆ ಸ್ವಲ್ಪ ಲೇಪನ ಮಾಡಿ ಒಂದು 5 ನಿಮಿಷ ಬಿಟ್ಟು ನೀರು ಹಾಕಿ ಸ್ವಚ್ಛ ಮಾಡಿಕೊಂಡ್ರೆ ಸಾಕು. ಇದು ಕೂಡ ಹಲ್ಲಿನ ನೋವಿಗೆ ಒಂದು ಒಳ್ಳೆಯ ಒಂದು ನಿವಾರಣೆಗೆ ಸಹಾಯ ಆಗುವಂಥದ್ದು. ಓಕೆ ಅಮ್ಮ, ನೋಡಿ ಹಲ್ಲು ಅಂದರೆ ಟಾಪಿಕ್ ಓನ್ಲಿ ಹಲ್ಲು ಅಂತ ಅನ್ಸುತ್ತೆ ಅಷ್ಟೇ, ಬಟ್ ಎಷ್ಟು ಉದ್ದ ಅಗಲ ಆಳ ಯಪ್ಪ ಎಷ್ಟಿದೆ. ಬಟ್ ನೀವು ಹೇಳಿರೋಂಥ ಎಲ್ಲ ಪಾಯಿಂಟ್ಸು ಆಲ್ಮೋಸ್ಟ್ ನಾವು ಫಾಲೋ ಮಾಡಬೇಕಾಯ್ತಲ್ವಾ? ಅಲ್ಲ, ಯಾವುದಾದ್ರೂ ಒಂದು ಮಾಡಿದ್ರೆ ಸಾಕು, ಇಷ್ಟು ಮಾಡಬೇಕಾಗಿಲ್ಲ. ಯಾರಿಗೆ ಯಾವುದು ಯಾವಾಗ ತಕ್ಷಣ ಅನುಕೂಲಕ್ಕಿದೆಯೋ ಅದನ್ನ ಫಾಲೋ ಮಾಡಬೇಕು. ಅದೇ ಗುಡ್. ಸರಿ ಅಮ್ಮ, ಈಗ ಅಡುಗೆ ಶುರು ಮಾಡೋಣ, ಬಟ್ ಒಂದು ಬ್ರೇಕ್ ತಗೊಂಡು ಬರ್ತೀನಿ. ವೀಕ್ಷಕರೇ, ಕ್ಲೀನಾಗಿ ಕೇಳಿಸ್ಕೊಂಡ್ರಲ್ವಾ? ಹಲ್ಲಿನ ನೋವಾಗಿರ್ಬೋದು, ಹಲ್ಲಿನ ಸಮಸ್ಯೆ ತುಂಬ ಸಮಸ್ಯೆಗಳಿರುತ್ತೆ. ಹಾಗಾಗಿ ನಿಮಗೆ ಅಷ್ಟೊಂದು ಪಾಯಿಂಟ್ಸ್ ಹೇಳಿದ್ದಾರೆ, ಅದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಫಾಲೋ ಮಾಡಿ. ಹಾಗಿದ್ರೆ ಈಗ ಒಂದು ಬ್ರೇಕ್ ತೊಗೊಂಡ್ಬರೋಣ, ಆಮೇಲೆ ಅಡುಗೆ ಶುರು ಮಾಡೋಣ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಟೇಕ್ ಎ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ರೆಡಿನಾ ಅಮ್ಮ? ಅಡಿಗೆ ಶುರು ಮಾಡೋಣ. ಒಂದು ಟೀ ಅಲ್ವಾ, ಆದ್ರೆ ಇವತ್ತು ಟೀ ಪೌಡ್ರೇ ಕಾಣಿಸ್ತಾ ಇಲ್ಲ. ಟೀ ಪೌಡರ್ ಏನು ಇಲ್ಲ, ಕೇವಲ ಲಾವಂಚ ಅಷ್ಟೇನೆ. ಇದನ್ನೇ ಹಾಕಿ ನಾವು ಟೀ ಮಾಡ್ತಾ ಇರೋದು. ಹೌದಾ? ಇದಕ್ಕೆ ನಾವು ಹಾಲು ಸಕ್ಕರೆ ಏನು ಹಾಕ್ತಾ ಇಲ್ಲ, ಕೇವಲ ನಿಂಬೆ ರಸ ಜೇನುತುಪ್ಪ ಅಷ್ಟೇ ಉಪಯೋಗ ಮಾಡ್ತಾ ಇರೋದು. ಅಯ್ಯೋ. ಆಮೇಲೆ ಇದಕ್ಕೆ ಇದು ಹಾಗಾದ್ರೆ ಈ ಟೀ ಮಾಡಿ ಕುಡಿಯೋದ್ರಿಂದ ಏನು ಲಾಭ ಆಗುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಓಕೆ ಓಕೆ, ಕೊಡಿ. ಫಸ್ಟ್ ಸ್ವಲ್ಪ ನೀರು ಒಲೆ ಮೇಲೆ ಇಟ್ಕೊಳ್ಳೋಣ. ಇದು ಪಾತ್ರೆ ಎಷ್ಟು? ಒಂದು ಗ್ಲಾಸ್ ಅಷ್ಟು ಹಾಕ್ಲಾ? ಹಾಕಿ ಸ್ವಲ್ಪ ಇನ್ನು ಸ್ವಲ್ಪ ಹಾಕಿ ಮುಳುಗಬೇಕು. ಸಾಕು. ನೆಕ್ಸ್ಟ್ ಅದೆಲ್ಲ ಒಂದು ಚಟ್ನಿ ನನಗೊಂದು ಬೇಕು. ಗಮ್ಮನತ್ತೆ. ಹಾಗೆ ಅಮ್ಮ, ಕೆಲವೊಂದು ಕಡೆ ಎಲ್ಲ ನೀರು ತುಂಬ ಕಲ್ಮಶ ಆಗಿರುತ್ತೆ, ಕಲರ್ ಚೇಂಜ್ ಇರುತ್ತೆ, ಚೂರು ಗಲೀಜು ಅಂದರೆ ಗಲೀಜಂದರೆ ಬೇರೆ ಥರ ಅಲ್ಲ, ನೀರು ಒಂದು ಸ್ವಲ್ಪ ಕೆಂಪು ಕಲರ್ ಬಂದಿರುತ್ತಲ್ಲ, ಆ ಟೈಮಲ್ಲಿ ಈ ಲಾವಂಚದ ಬೇರು ಆ ನೀರಲ್ಲಿ ಹಾಕಿಟ್ರೆ ಏನು ಕೊಳಕು ಅನ್ನೋದಿರುತ್ತೋ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂಥರ ಫಿಲ್ಟ್ರ್ ವಾಟರ್ ಥರ ಆಗುತ್ತಂತೆ. ಹೇಳ್ತೀನಿ, ಅದನ್ನೇ ಹೇಳಕ್ಕೆ ಬಂದೆ ನಾನು. ಇವತ್ತಿನ ಕಾಲಕ್ಕೆ ನಮ್ಗೆ ಎಷ್ಟೊಂದು ರೀತಿ ಫಿಲ್ಟರ್ಗಳಿದೆ. ಆಧುನಿಕವಾಗಿರ್ತಕ್ಕಂಥದ್ದು ಬೇಕಾದಷ್ಟು ರೂಪದಲ್ಲಿ ನಾವು ನೀರನ್ನು ಶುದ್ಧೀಕರಿಸ್ಕೊಳ್ತೀವಿ. ಹಿಂದೆ ಎಲ್ಲ ಈ ಶುದ್ಧೀಕರಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ರು ಅಂದರೆ, ಕೇವಲ ಈ ಲಾವಂಚದ ಬೇರನ್ನು ನೀರು ಕುಡಿಯುವ ನೀರಿನ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಬೇರನ್ನು ಹಾಕಿ ಮುಚ್ಚಿಟ್ಬಿಟ್ಟು, ಇವತ್ತು ರಾತ್ರಿ ಹಾಕಿಟ್ಟಿದ್ದು ನಾಳೆ ಬೆಳಿಗ್ಗೆ ಇದನ್ನೆಲ್ಲ ತೆಗೆದು ಶೋಧಿಸ್ಬಿಟ್ಟು ಕೇವಲ ಬರೀ ನೀರನ್ನು ತೆಗೆದಿಟ್ಕೊಂಡ್ರೆ ಆ ನೀರಿನಲ್ಲಿ ಇರಬಹುದಾದಂತಹ ಬ್ಯಾಕ್ಟೀರಿಯಾಗಳಿರಬಹುದು, ವೈರಸ್ಗಳಿರಬಹುದು, ಅಶುದ್ಧತೆ ಎಲ್ಲವನ್ನು ಕೂಡ ನಿವಾರಣೆ ಮಾಡುತ್ತೆ. ಒಳ್ಳೆಯ ಇದು ಒಂದು ವಾಟರ್ ಪ್ಯೂರಿಫೈಯರ್ ಅಂತ ಹೇಳ್ಬಹುದು. ಹಾಗಾಗಿ ಶುದ್ಧೀಕರಿಸೋದಿಕ್ಕೆ ಪ್ರಕೃತಿಯಲ್ಲಿ ಸಿಗ್ತಾ ಇರ್ತಕ್ಕಂತಹ ಒಂದು ಒಳ್ಳೆಯ ಮೂಲಿಕೆ ಅಂದರೆ ಅದು ಲಾವಂಚ. ಇದು ನೀರನ್ನು ಶುದ್ಧಗೊಳಿಸುತ್ತೆ ಅಂತ ಹೇಳುವಾಗಲೇ ನಮಗೆ ಬಹುಶಃ ಇನ್ನೂ ಸ್ವಲ್ಪ ಅರ್ಥ ಆಗಿರುತ್ತೆ. ಏನಂದರೆ, ನೀರಿನಲ್ಲಿರೋ ಎಲ್ಲ ಕಲ್ಮಶವನ್ನೂ ತೆಗೆಯುವಂತಹ ಶಕ್ತಿ ಇರುವಂಥದ್ದು ನಮ್ಮ ಶರೀರದ ಒಳಗಡೆ ಹೋದಾಗ ನಮಗೆ ಬೇಡದೇ ಇರತಕ್ಕಂತಹ ಬ್ಯಾಕ್ಟೀರಿಯಾಗಳಿರಬಹುದು, ವೈರಸ್ಗಳಿರಬಹುದು, ಯಾವುದರಿಂದನೂ ಕೂಡ ನಮ್ಗೆ ಯಾವುದೇ ರೀತಿಯ ಉಪದ್ರವಗಳು ಆಗದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡಿಕೊಡುತ್ತೆ. ವಾರಕ್ಕೊಮ್ಮೆಯೋ ಒಂದು 15 ದಿವಸಕ್ಕೊಮ್ಮೆನೋ ಇದರದೊಂದು ಟೀಯನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ನಮ್ಮ ಒಳಗಡೆ ಭಾಗವನ್ನು ನಾವು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತಹ ಕೆಲಸನ ಸುಲಭವಾಗಿ ಮಾಡ್ಕೊಳ್ಬಹುದು. ಅಂದರೆ ಕ್ಲೆನ್ಸರ್ ಅಂತ ಹೇಳ್ಬೋದು ಒಂದೇ ಪದದಲ್ಲಿ ಹೇಳೋದಾದರೆ. ಇನ್ನು ಇದು ಒಳ್ಳೆಯ ತಂಪಾಗಿರುವಂತಹ ಗುಣ ಹೊಂದಿರುವಂಥದ್ದು. ಶರೀರದ ಉಷ್ಣತೆಯನ್ನು ಬಹಳ ಬೇಗ ಕಡಿಮೆ ಮಾಡುತ್ತೆ. ಮೆದುಳಿನಲ್ಲಿ ಇರುವಂತಹ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಮೆದುಳಿನಲ್ಲಿ ಇರತಕ್ಕಂತಹ ಅನೇಕ ವಿಕಾರಗಳೇನಾದ್ರು ಇದ್ದಾಗ, ಅಂದರೆ ಅದು ಸರಿಯಾಗಿ ಕೆಲಸವನ್ನು ಮಾಡದೇ ಇದ್ದಾಗ ಈ ಲಾವಂಚದ ಬೇರನ್ನು ಉಪಯೋಗಿಸಿ ಮಾಡಿರುವಂತಹ ಈ ಟೀಯನ್ನು ಕುಡಿಯೋದ್ರಿಂದ ಮೆದುಳು ಚೆನ್ನಾಗಿ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಅದರಿಂದಾಗಿ ಆಂಗ್ಸೈಟಿ ಇರಬಹುದು ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಯಾವುದೇ ಇರಬಹುದು, ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಲಾವಂಚ ನಮಗೆ ಸಹಾಯವನ್ನು ಮಾಡುತ್ತೆ. ಇಷ್ಟೇ ಅಲ್ಲ, ಇದೇ ಬೇರು ನಮಗೆ ಸಂಧಿವಾತದಂತಹ ಸಮಸ್ಯೆ, ರೊಮ್ಯಾಟಿಸಮ್ ಅಂತ ಹೇಳಿ ಒಂದು ಸಮಸ್ಯೆ ಬರುತ್ತೆ. ಅದು ಕೈ ಕಾಲುಗಳೆಲ್ಲ ಬಿಗಿಯಾಗಿಬಿಡುತ್ತೆ, ಮತ್ತು ಇನ್ಫ್ಲಮೇಷನ್ ಅದು ತುಂಬ ಊದ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅವೆಲ್ಲ ಒಂದು ಬಿಗಿತಾ ಬಂದು ಕೈ ಕಾಲುಗಳೆಲ್ಲನೂ ಕೂಡ ಆ್ಯಕ್ಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗೋ ತರಹ ಅದೊಂದು ತೀವ್ರವಾದಂತಹ ಸಮಸ್ಯೆ. ಅಂತಹ ಸಮಸ್ಯೆಯನ್ನು ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ನಮಗೆ ಲಾವಂಚ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಮತ್ತು ಈ ಮಸಲ್ಸ್ ಕ್ರ್ಯಾಂಪ್ ಅಂತ ಹೇಳ್ತೀವಲ್ಲ, ಮಾಂಸಖಂಡಗಳು ಒಂದು ರೀತಿ ಹಿಡ್ದಂಗಾಗೋದು, ಎಳೆದಂಗಾಗೋದು, ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದರಲ್ಲಿ ನಮಗೆ ಒಳ್ಳೆಯ ಔಷಧಿ ಇದೆ. ಹಾಗಾಗಿ ಇದು ನಾನಾ ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡುತ್ತೆ. ಇದನ್ನು ಹೋಮ ಹವನಗಳಿಗೆ ಬಳಸ್ತಾರೆ. ಹೋಮ ಹವನಗಳಿಗೆ ಇಷ್ಟೊಂದು ಮೂಲಿಕೆ, ಒಳ್ಳೊಳ್ಳೆಯ ಮೂಲಿಕೆಗಳನ್ನು ಯಾಕಾಗಿ ಬಳಸ್ತಾರೆ ಅಂತಂದರೆ, ಆ ಹೊಗೆಯನ್ನು ಸೇವನೆ ಮಾಡೋದ್ರಿಂದ ಶ್ವಾಸಕೋಶವೂ ಕೂಡ ಸ್ವಚ್ಛವಾಗುತ್ತೆ. ಅಂದರೆ ಟೋಟಲ್ ಆಗಿ ಎಲ್ಲ ಭಾಗದ ಒಂದು ಸ್ವಚ್ಛತೆಯನ್ನು ಕಾಪಾಡುತ್ತೆ ಶರೀರದ ಒಳಭಾಗದಲ್ಲಿ. ಹಾಗಾಗಿ ಇದನ್ನು ಆಗಿನ್ನೊಮ್ಮೆ ಈಗೊಮ್ಮೆ ಇದನ್ನು ಸೇವನೆ ಮಾಡೋದು ತುಂಬ ಉತ್ತಮವಾದದ್ದು. ಇದು ಇವಾಗ ರೆಡಿಯಾಗಿದೆ, ಶೋಧಿಸ್ಕೊಳ್ಳೋಣ.
ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಳ್ಳೋಣ. ಹಾಂ, ಈ ಲಾವಂಚದಲ್ಲಿ ಪಾದರಕ್ಷೆಗಳು, ಟೋಪಿಗಳು ಇದೆಲ್ಲ ಮಾಡ್ತಾರೆ. ಇದನ್ನೆಲ್ಲ ಆ ರೀತಿ ಪಾದರಕ್ಷೆಗಳನ್ನು ಕಾಲಿಗೆ ಹಾಕ್ಕೊಳ್ಳೋದ್ರಿಂದ ಅದು ಉಷ್ಣತೆಯನ್ನು ಎಳ್ಕೊಳ್ಳುತ್ತೆ, ಶರೀರದಲ್ಲಿರೋ ಉಷ್ಣತೆಯನ್ನು ತಂಪುಗೊಳಿಸುತ್ತೆ. ತಲೆಗೆ ಟೋಪಿ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇನೆ. ಇದೆಲ್ಲವೂ ಕೂಡ ಸಾಧಾರಣವಾಗಿ ಈ ಹಳ್ಳಿಗಾಡುಗಳ ಕಡೆ ಎಲ್ಲ ಮಾಡ್ತಕ್ಕಂಥದ್ದು. ಬಹಳ ಸುಲಭವಾಗಿ ಉಷ್ಣಾಂಶವನ್ನು ತಗ್ಗಿಸ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಬಿಸಿಲಿನ ದಿನಕ್ಕೆ ತುಂಬ ಹಿತಕರವಾದದ್ದು ಇದು. ಇದಿವಾಗ ರೆಡಿ ಇದೆ. ಲಾವಂಚದ ಟೀ ರೆಡಿ ಇದೆ. ಓಕೆ, ನೋಡಿದ್ರಲ್ವಾ ವೀಕ್ಷಕರೇ, ಲಾವಂಚಿ ಬೇರಿನ ಟೀ ಹೇಗೆ ಮಾಡೋದು ಅಂತ ಹೇಳಿ. ಈಗ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಲಾವಂಚದ ಟೀ ಮಾಡುವ ವಿಧಾನ: ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಗೂ ಲಾವಂಚದ ಬೇರು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇದನ್ನು ಶೋಧಿಸಿ ಇದಕ್ಕೆ ನಿಂಬೆ ರಸ ಹಾಗೂ ಜೇನುತುಪ್ಪ ಸೇರಿಸಿದರೆ ಆರೋಗ್ಯಕರವಾದ ಲಾವಂಚದ ಟೀ ಸಿದ್ಧ. ರೀಕ್ಯಾಪ್ ನೋಡಿದ್ರಲ್ವಾ, ಈಗ ಲಾವಂಚ ಟೀನ ಟೇಸ್ಟ್ ಮಾಡೋಣ. ಆ ಬೇರಲ್ಲಿರುವಂತ ಘಮ ಎಲ್ಲ ಟೀಯಲ್ಲಿ ಬಿಟ್ಟಿದೆ, ಪರಿಮಳ. ಒಂಥರ ಗ್ರಂಥಿ ಅಂಗಡಿಗೆ ಹೋದ್ರೆ ಫೀಲ್ ಆಗುತ್ತಲ್ಲ ಸ್ಮೆಲ್ಲು, ಆ ಥರ ಫೀಲ್ ಆಯ್ತು ನನಗೆ. ಚೆನ್ನಾಗಿದೆ. ತುಂಬ ದಿನ ಆದಮೇಲೆ ಲಾವಂಚ ಬೇರಿನಿಂದ ಒಂದು ನೀರಾಗಿರ್ಬೋದು, ಪಾನೀಯ ಆಗಿರ್ಬೋದು ನಾನು ಕುಡ್ದಿದ್ದು. ಬಟ್ ಟೀ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ, ಮತ್ತು ಎಲ್ಲೂ ಕುಡಿದೂ ಇರಲಿಲ್ಲ ನಾನು. ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಾ, ಇಷ್ಟೊಂದು ಮಾಹಿತಿನೂ ನಂಗೆ ಗೊತ್ತಿರಲಿಲ್ಲ. ನಾನು ಹೇಳಿದ್ನಲ್ಲ, ನೀರಲ್ಲಿ ಹಾಕಿಟ್ರೆ ಅದು ಫಿಲ್ಟರ್ ಆಗುತ್ತೆ ಆ್ಯಂಡ್ ಅದನ್ನು ಕುಡಿಯೋದ್ರಿಂದ ಒಳ್ಳೆಯದು ದೇಹಕ್ಕೆ ಅನ್ನೋದಷ್ಟೇ. ಬಟ್ ಪರ್ಟಿಕ್ಯುಲರ್ ಆಗಿ ಇದಿದೆ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೀಗೆ ನಮಗೆ ಪ್ರತಿ ಸಂಚಿಕೆಯಲ್ಲೂ ಒಳ್ಳೊಳ್ಳೆ ಮಾಹಿತಿನ ಕೊಡ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತೋರಿಸಿರುವಂಥ ಎಲ್ಲ ಅಡುಗೆಗಳನ್ನು ಟ್ರೈ ಮಾಡಿ, ಹಾಗೆ ಅಮ್ಮ ಹಲ್ಲಿನ ಸಮಸ್ಯೆಗೆ ಏನೇನು ಮಾಡಬೇಕು ಅಂತ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಅದರ ಜೊತೆಗೆ ಲಾವಂಚ ಟೀ ಕೂಡ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಇದರ ಲಾಭಗಳನ್ನೆಲ್ಲ ಪಡೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಕರೆಕ್ಟಾಗಿ 1 ಗಂಟೆಗೆ. ಇದು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪಾಕಶಾಲೆ. ಬಾಯ್.